ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ 4ನೇ ಸರ್ಗ ಇದೆ. ಅದರಲ್ಲಿ ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ, ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ ಇತ್ಯಾದಿಗಳ ರಚನಾಕ್ರಮ, ಅವೆಲ್ಲ ಮಂಡಲಗಳು ನಿರ್ದಿಷ್ಟವಾದಂತಹ ಉದ್ದೇಶದೊಂದಿಗೆ ವಿವಾಹ, ಸಂತಾನ, ದಾರಿದ್ರ್ಯ ನಿವಾರಣೆ ಇತ್ಯಾದಿ ಉದ್ದೇಶಗಳೊಂದಿಗೆ ಮಾಡುವಂಥ ಪೂಜೆ. ಅದು ಪೂಜಾ ಸಂಬಂಧಪಟ್ಟಂತೆ ಬಾಹ್ಯ ಪೂಜಾ, ಮಾನಸ ಪೂಜಾ ಇವುಗಳ ಬಗ್ಗೆ ಶ್ರವಣ ಮಾಡಿದ್ವಿ. ಮತ್ತು ತನ್ಮಧ್ಯದಲ್ಲಿ ಉಪನಿಷತ್ತಿನ ಕೆಲವು ಮಾತುಗಳು, ಅದ್ರ ಬಗ್ಗೆ ಕೂಡ ನಾವು ಶ್ರವಣ ಮಾಡಿದ್ವಿ. ಸರ್ವೇಪ್ಯುಪಾಯಾಃ ಶಾಸ್ತ್ರೇಷು ಯಜ್ಞಾನಾರ್ಥಂ ಪ್ರಯೋಜಿತಾಃ ಸಚೇದ್ದೇಶಿಕಶಬ್ದೇನ ಹೃದ್ಯಾವಿಷ್ಕಿಂ ಪರಂ ತತಃ. ಶಾಸ್ತ್ರದಲ್ಲಿ ಏನೇನು ಉಪಾಯಗಳನ್ನು ಹೇಳಿದ್ದಾರೆ, ಆ ಎಲ್ಲ ಉಪಾಯಗಳು ಇರೋದೆಲ್ಲ ಭಗವಂತನ ಜ್ಞಾನಕ್ಕಾಗಿ. ನಾವು ಮಾಡುವಂತಹ ನಿತ್ಯ ನೈಮಿತ್ತಿಕ ಕರ್ಮಗಳು, ವೇದಾಧ್ಯಯನ ಮೊದಲಾದಂಥ ಕ್ರಿಯೆಗಳು, ಇವೆಲ್ಲವೂ ಕೂಡ ಭಗವಂತನ ಜ್ಞಾನಕ್ಕಾಗಿ ಇರುವಂಥವು. ಅದೇ ಅದರ ಮುಖ್ಯ ಪ್ರಯೋಜನ. ದುಷ್ಟೇಸ್ಮಿನ್ ರಚಿತೆ ಭದ್ರಂ ಯದ್ದೇವ ಪ್ರವಿಚಾರ್ಯತೆ ತದಾ ಚಿತ್ತೇ ಪರಾ ಪ್ರೀತಿ ಜಾಯತೆ ವಿದುಷಾಂ ಸತಾಂ. ಈ ಭದ್ರ ಏನಿದೆ, ಅಷ್ಟೋತ್ತರ ಸಹಸ್ರ ಮತ್ತು ಅಷ್ಟೋತ್ತರ ಶತ ಅನ್ನುವಂಥ ಮಂಡಲ, ಇದನ್ನು ನೋಡಿದರೆ ಪರಾ ಪ್ರೀತಿ ಜಾಯತೆ, ನೋಡಿದರೆ ಮನಸ್ಸಿಗೆ ಆಹ್ಲಾದ ಆಗಬೇಕು. ಆ ಮೂಲಕವಾಗಿ ಮನಸ್ಸು ಏಕಾಗ್ರಗೊಂಡು ಆತನ ಉಪಾಸನೆಗೆ ಸಹಾಯ ಆಗಬೇಕು. ನಮೋ ರಾಮಾಯ ಶಾಂತಾಯ ಲಿಂಗರೂಪಧರಾಯ ಚ ಶಂಭವೇ ವಿಷ್ಣವೇ ತುಭ್ಯಂ ಶಂಕರಾಯ ಶಿವಾತ್ಮನೆ. ಮತ್ವೇಷಾನಂ ರಾಮ ಮಾನಂದಸ್ಕಂದಂ ಮಾಯಾತೀತಂ ನಿರ್ವಿಕಾರಂ ನಿರೀಹಂ ವಿದ್ಯಾಧೀಶಂ ಷಡ್ಗುಣೈಕಾಶ್ರಯಂ ಚ ವಕ್ಷೇ ಭದ್ರಂ ನಾಮನಾಮಾಂಕಿತಂ ತಥ. ಅದೇ ಭದ್ರದ ನಾನಾ ವಿಭಾಗಗಳ, ನಾನಾ ಅಂಗಗಳ ವರ್ಣನೆ ಈ ಮುಂದೆ ಬಂದಿದೆ. ಭದ್ರಂ ಷೋಡಶಪಾದಂ ಚ ತ್ರಿಂಶತ್ ಷಡಗ್ನಿಕಂ ಚಂದ್ರಕಲಂ ತತ್ವಮಿತಂ ತ್ರಿಂಶತ್ ಕುಕ್ಷಿ ಸಿಂಧುವಿಂಶಕಂ. ಏತದಷ್ಟೋತ್ತರಶತಂ ಜ್ಞೇಯಂ ರಾಮಸ್ಯ ಭದ್ರಕಂ ಅಥವಾ ಮನುರೇಖಾನಾಂ ವೃದ್ಧಿಂ ಕೃತ್ವಾ ಪ್ರಕಲ್ಪ್ಯ ಚ. ಆಚಾರ್ಯಾನ್ ಜ್ಞಾನಸಂಪನ್ನಾನ್ ನತ್ವಾ ತೇಷಾಂ ಪ್ರಸಾದತಃ ವಕ್ಷೇಹಂ ರಾಮತೋ ಭದ್ರಾಕೃತಿಂ ಚ ಶಂಭು ಸಂಯುತಾಂ. ಹಿಂದೆ ಹೇಳಿದಂತೆ ಆ ಮಂಡಲದಲ್ಲಿ ಶಂಭುವಿನ ಲಿಂಗಗಳು ಕೂಡ ಇವೆ. ಆದರೆ ಅದೆಲ್ಲವೂ ಕೂಡ ಒಬ್ಬನೇ ಭಗವಂತನ ಉಪಾಸನೆ. ಏಕಂ ಸಂಸಾರ ಶೂನ್ಯಂ ಸಕಲ ಸುಖನಿಧಿಂ ಸಚ್ಚಿದಾನಂದ ಸ್ಕಂದಂ ಮಾಯಾಯೋಗೇನ ವಿಶ್ವಾತ್ಮಕಮಿದಮಲಂ ಬ್ರಹ್ಮ ವಿಷ್ಣುೀಶ ಸಂಜ್ಞಂ ಸೃಷ್ಟಿಸ್ಥಿತ್ಯಂತಹೇತಂ ನಿಗಮಕ ವಿನುತಂ ಸರ್ವಭೂತಾತ್ಮಭೂತಂ ಸರ್ವಜ್ಞಂ ಸರ್ವಶಕ್ತಿಂ ರಣಹರಮೃತಂ ತನ್ಮಹೋ ಭಾವಯೇಹಂ. ಇದು ಕೂಡ ಒಂದು ವಿಶಿಷ್ಟವಾದ ಶ್ಲೋಕನೆ. ಅದ್ವೈತ ದ್ವೈತ ಎಲ್ಲದರ ಮಿಶ್ರಣ ಇದೆ. ಅದನ್ನು ನಮ್ಮ ಸಿದ್ಧಾಂತಗಳು, ನಮ್ಮ ಭಾವನೆಗಳು ಇರ್ತಕ್ಕಂಥದ್ದು ಹೊಂದಿಸ್ಕೋಬೇಕು. ಸಂಸಾರ ಶೂನ್ಯ, ಇದು ಸಚ್ಚಿದಾನಂದ ಸ್ಕಂದವಾದದ್ದು, ಸಚ್ಚಿದಾನಂದ ರೂಪವಾದದ್ದು. ಇದಕ್ಕೆ ಬ್ರಹ್ಮ ವಿಷ್ಣು ಈಶ ಅನ್ನುವಂಥ ಹೆಸರಿದೆ. ಸರ್ವಜ್ಞಂ ಸರ್ವಶಕ್ತಿಂ ರಣಹರಂ, ಈ ಸಂಸಾರ ಅನ್ನುವಂಥ ಯುದ್ಧ ಏನಿದೆ, ಈ ಯುದ್ಧವನ್ನು ನಾಶಪಡಿಸುವಂಥ ಶಕ್ತಿ ಇದು. ಅಮೃತಂ, ಎಂದೂ ನಾಶವಿಲ್ಲದೆ ಇದ್ದಂಥದ್ದು. ತನ್ ಮಹೋಭಾವಯೇಹಂ, ಶ್ಲೋಕದಲ್ಲಿ ನಿರ್ದಿಷ್ಟವಾಗಿ ಇದು ಯಾವ ಭಗವಂತನ ರೂಪ, ಇಂಥ ಯಾವ ವಿವರಣೆಯೂ ಕೂಡ ಇಲ್ಲ. ತನ್ ಮಹಃ, ಆ ಅದ್ಭುತವಾದ ತೇಜಸ್ಸೇನಿದೆ ಅದನ್ನು ಭಾವೇ, ಅದನ್ನು ನಾನು ಚಿಂತನೆ ಮಾಡ್ತೇನೆ ಅಂತ ಇಷ್ಟೇ ಇದೆ. ನತ್ವಾ ಶ್ರೀ ದೇಶಿಕೇಂದ್ರಸ್ಯ ಪಾದಾಬ್ಜ ಮಮರಪ್ರದಂ ವಕ್ಷೇ ಚಾಧ್ಯಾತ್ಮಿಕೀಂ ಸೂಕ್ತಿಂ ಸತಾಂ ಚಿತ್ತ ಚಮತ್ಕೃತಿಂ. ಇನ್ನು ಮುಂದೆ ಕೆಲವು ಸೂಕ್ತಿಗಳನ್ನು ಹೇಳ್ತೇವೆ ಅಂತ ಹೇಳ್ತಾರೆ ಅವರು, ಆ ಗುರುಗಳು ಶಿಷ್ಯನಿಗೆ ಅದನ್ನು ಉಪದೇಶ ಮಾಡ್ತಾ ಹೋಗ್ತಿದ್ದಾರೆ. ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಕೆಲವು ವಿಶಿಷ್ಟವಾದಂಥ ಚಮತ್ಕಾರ, ಸತಾಂ ಚಿತ್ತ ಚಮತ್ಕೃತಿಂ, ಜ್ಞಾನಿಗಳವರಿಗೆ ಮನಸ್ಸಿಗೆ ಚಮತ್ಕಾರ ಮಾಡುವಂಥ ಕೆಲವು ಸುಭಾಷಿತಗಳು, ಅವು ಸುಭಾಷಿತಗಳು ಹೌದು ಮತ್ತು ತತ್ವಜ್ಞಾನವನ್ನು ಒಳಗೊಂಡಂಥ ಶ್ಲೋಕಗಳು ಕೂಡ ಹೌದು. ಅದನ್ನು ಹೇಳ್ತೇನೆ ಅಂತಾರವರು. ಪಶೂನಾಂ ನಕರೋಮಾದಿ ಸರ್ವಮರ್ಥಾಯ ಕಲ್ಪತೆ ಮೃತಸ್ಯ ನರದೇಹಸ್ಯ ಸೃಷ್ಟಿರ್ದೋಷಾ ವಿಹೋದಿತ. ನೀನಾರಿಗಾದೆಯೋ ಎಲೆಮಾನವ ಅಂತ ಕೇಳಿರ್ಬೇಕು. ಅದು ಗಿಡ ಮರಗಳು ಇವೆಲ್ಲ ಅದು ಇದ್ದಾಗಲೂ ಅದೊಂದು ಉಪಯೋಗ ಇದೆ, ಅವು ನಾಶ ಆದರೂ ಅದೊಂದು ಉಪಯೋಗ ಇದೆ.
ಆದರೆ ಮನುಷ್ಯ ಗೋಮಾತೆ, ತೆಂಗಿನ ಗಿಡ ಅವು ಇದ್ದಾಗಲೂ ಅದರಿಂದ ಉಪಯೋಗ, ಆ ತೆಂಗಿನ ಗಿಡ ನಾಶ ಆದರೂ ಕೂಡ ಅದರಿಂದ ಉಪಯೋಗ ಇದೆ. ಆದರೆ ಮನುಷ್ಯ ಆತ ತತ್ವಜ್ಞಾನಕ್ಕಾಗಿ ತನ್ನ ಬಾಳನ್ನು ಸವಿಸದೇ ಇದ್ರೆ ಆತ ಬದುಕಿದ್ದಾಗಲೂ ವ್ಯರ್ಥ, ಆತ ಸತ್ತರೂ ಕೂಡ ವ್ಯರ್ಥವೇ. ಪಶುವನ ನಖ ರೋಮಾದಿ, ಅದ್ರ ಉಗುರು, ರೋಮ ಇದೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತದೆ. ಮೃತಸ್ಯ ನರದೇಹಸ್ಯ ಸೃಷ್ಟಿ ದೋಷಾಭಿಹೋದಿತ. ಏನನ್ನಿಸ್ತದೆ ಅಂದರೆ ಇದನ್ನೆಲ್ಲ ನೋಡಿದರೆ, ಈ ಮನುಷ್ಯ ನಡ್ಕೊಳ್ಳುವಂಥ ರೀತಿಯನ್ನು ನೋಡಿದರೆ, ಚತುರ್ಮುಖ ಬ್ರಹ್ಮ ವ್ಯರ್ಥವಾಗಿ ಈ ಮನುಷ್ಯನ ಸೃಷ್ಟಿ ಮಾಡಿದೆ. ಆತ ಪಶುಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದಾಗ ಚೆನ್ನಾಗೇ ಇದಾಗಲ್ಲ, ಬಹಳ ಸುಂದರವಾದಂಥ ಮೀನುಗಳು, ಹಕ್ಕಿಗಳು, ನಾನಾ ಥರದ ಗಿಡ ಮರಗಳು, ನದಿಗಳನ್ನು ಎಲ್ಲವನ್ನೂ ಮಾಡಿದೆ. ಸೃಷ್ಟಿಕರ್ತನ ಜಾಣ್ಮೆ, ಆತನ ಶಕ್ತಿ ಅದೆಲ್ಲ ಅಲ್ಲಿ ವ್ಯಕ್ತಗೊಂಡಿತ್ತು. ಆದರೆ ಮನುಷ್ಯನೊಬ್ಬನ್ನು ನೋಡಿದರೆ ಈ ಅಯೋಗ್ಯ ಮನುಷ್ಯನ ಸೃಷ್ಟಿ ಮಾಡಬಾರದಿತ್ತು, ಮಾಡಿ ಅಪರಾಧ ಮಾಡಿದ ಬ್ರಹ್ಮ ಅಂತ ಅನಿಸ್ತದೆ. ಇನ್ನು ಹಾಸ್ಯ ಅಷ್ಟೇ ಅದು. ಅದಕ್ಕೆ ಪ್ರತ್ಯಾದ ಮಾತೊಂದು ಮುಂದೆ ಬರೋದಿದೆ. ಏಕಮೇವ ಅಮುನಾ ಸಾಧ್ಯಂ ಜ್ಞಾನಂ ತತ್ ಸ್ವರೂಪದಂ ತದ್ವಿನಾತು ಪಶುಭ್ಯಶ್ಚ ನರೋ ಹೀನತರೋ ಮತಃ. ಏಕ ಅಮುನ, ಈ ಮನುಷ್ಯ ಮಾಡಬೇಕಾದಂಥ ಅತ್ಯುನ್ನತ ಕೆಲಸ ಯಾವುದು ಅಂದರೆ ಜ್ಞಾನ. ಅದನ್ನು ಬಿಟ್ಟರೆ ಆತ ಪಶುಗಳಿಗಿಂತಲೂ ಹೀನನಾದಂಥ ವ್ಯಕ್ತಿ ಅಂತ ಅನ್ಸ್ಕೋತಾನೆ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇದ ಪಶುಭಿರ್ ನರಾಣಾಂ ಅಂತ ಮತ್ತೊಂದು ಸುಭಾಷಿತ ಆಕಸ್ಮಿಕವಾಗಿ ಸ್ಮರಣೆ ಬಂತು. ಆಹಾರ, ನಿದ್ರೆ, ದಾಂಪತ್ಯ ಕ್ರಿಯೆ ಇವು ಮನುಷ್ಯನಿಗೂ ಪಶುಗಳಿಗೂ ಸಮಾನವಾದದ್ದು. ಅದನ್ನು ಮೀರಿ ನಾವು ತತ್ವಜ್ಞಾನಕ್ಕಾಗಿ ಏನಾದರೂ ಕೆಲಸ ಮಾಡದೇ ಇದ್ರೆ ಅವು ಆ ಪಶುಗಳಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಆಗಿತ್ತು. ಪ್ರತಿಭಾವಾನ್, ಒಬ್ಬ ವಿಶಿಷ್ಟನಾದಂಥ ವ್ಯಕ್ತಿ, ತತ್ವಜ್ಞಾನಕ್ಕಾಗಿ ಸಿದ್ಧಿಗಾಗಿ ಪ್ರಯತ್ನ ಪಡುವಂಥ ವ್ಯಕ್ತಿ ಪ್ರತಿಭಾಶಾಲಿಯಾಗಿರಬೇಕು, ಪುಣ್ಯಾತ್ಮನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಗುರುಗಳಲ್ಲಿ ಅಧೋಕ್ಷಜನ ಅಂತ ಭಗವಂತನಲ್ಲಿ ಆತ ಭಕ್ತಿ ಉಳ್ಳವನಾಗಿರಬೇಕು. ಅಂಥವನು ಕೋಟಿ ಶ್ವೇಕ, ಕೋಟಿ ಜನರಲ್ಲಿ ಅಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಸಾಕ್ಷಾತ್ ನಾರಾಯಣ, ಸ್ವಯಂ ನಾರಾಯಣನೇ ಅವನು, ಮತ್ತಾರೂ ಅಲ್ಲ. ಲೋಕಾ ಸಪ್ತ ಯಥಾಂಡೇಸ್ಮಿನ್ ತಥಾ ತತ್ರ ಪ್ರಕಲ್ಪಿತಾಃ ತೇನೇಯಂ ರಚನಾತುಲ್ಯ ಜ್ಞಾತ್ವಾ ಸುಸ್ಥಂ ಉದೀರ್ಯತೆ. ಬ್ರಹ್ಮಾಂಡಂ ರಾಮತೋ ಭದ್ರಂ ಮುದ್ರಾಭೂತಾನಿ ಸಮ್ಮತಾಃ ರಾಮಚೈತನ್ಯಯುಕ್ತಾನಿ ಸಮ್ಮತಾನಿ ಸುಸೂರಿಭಿಃ. ಈ ರಾಮಲಿಂಗತೋ ಭದ್ರ, ಸರ್ವತೋ ಭದ್ರ ಇತ್ಯಾದಿ ಮಂಡಲಗಳನ್ನೇನು ಹಾಕಿದ್ದೇವೆ, ಅದರಲ್ಲಿ ಇಡೀ ಬ್ರಹ್ಮಾಂಡವನ್ನ, ಆ ಮತ್ತು ಬ್ರಹ್ಮಾಂಡದೊಳಗಿರುವಂಥ ಭಗವಂತ ಏನಿರ್ತಾನೆ ಅವನನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಇದೊಂದು ಶ್ಲೋಕ. ಬಹಳ ಹಿಂದೆ ಈ ಪ್ರಭು ಚತುರ್ಮುಖ ಬ್ರಹ್ಮ ಆಗ್ಬೋದು ಅಥವಾ ಸ್ವಯಂ ಪರಬ್ರಹ್ಮ ಆಗ್ಬೋದು, ಎಲ್ಲ ಥರದ ವ್ಯಕ್ತಿಗಳನ್ನು, ಎಲ್ಲ ಥರದ ಜೀವಿಗಳನ್ನು ಸೃಷ್ಟಿ ಮಾಡಿದ. ಪ್ರಭು ಸರ್ವಾಹ ಪುರಃ ಪುರುಷ ಆವಿಶತ್ ಇತ್ಯುಕ್ತಂ ಕಣ್ವಶಾಖಾಯ ಅನ್ಯತ್ರಾಪಿ ಪಠ್ಯತೆ. ಎಲ್ಲ ಥರದ ಪ್ರಾಣಿಗಳನ್ನು ಆತ ಸೃಷ್ಟಿ ಮಾಡಿದ. ಅಲ್ಲೆಲ್ಲ ಕಡೆ ತಾನು ಒಳಗೆ ಪ್ರವೇಶ ಮಾಡಿದ. ಏಕೋವಶಿ ಸರ್ವಭೂತಾಂತರಾತ್ಮ ಇತಿ ಶ್ರುತೇ ಯದ್ವಚಃ. ಏಕೋವಶಿ ಸರ್ವಭೂತಾಂತರಾತ್ಮ ಅಂತ ಒಂದು ದಶೋಪನಿಷತ್ತಿನಲ್ಲಿ ಒಂದು ಮಾತು. ಏಕೋದೇವ ಸರ್ವಭೂತೇಶು ಗೂಢ ಅಂತ ಮತ್ತೊಂದು ಮಾತು, ಅದರದೇ ಮತ್ತೊಂದು ಭಾಗ. ಇವೆಲ್ಲವೂ ಕೂಡ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಅನ್ನೋದನ್ನು ತಿಳಿಸ್ತದೆ. ಮತ್ತೊಂದು ಮಾತಿದೆ, ಪರೇಶ ಅಂದರೆ ಈ ಜಗತ್ತಿಗೆಲ್ಲದಕ್ಕೂ ಒಡೆಯನಾದಂಥ ಭಗವಂತ ಪುರಃ ಸೃಷ್ಟಾಹ, ಈ ಎಲ್ಲ ಥರದ ಜೀವಿಗಳನ್ನು ಸೃಷ್ಟಿ ಮಾಡಿದ. ಮನುಷ್ಯನ ಶರೀರ, ಪ್ರಾಣಿ ಶರೀರ, ಪಕ್ಷಿ ಶರೀರ, ಮೀನು, ನಾನಾ ಥರದ ಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳನ್ನು ಎಲ್ಲವನ್ನೂ ಸೃಷ್ಟಿ ಮಾಡಿದ. ಆದರೆ ನೈವತಾಭಿಸ್ತು ದೋಷತಃ, ಅದು ಯಾವುದನ್ನು ಸೃಷ್ಟಿ ಮಾಡಿದ್ರು ಕೂಡ ಅವನಿಗೆ ಸಮಾಧಾನ ಆಗಲಿಲ್ಲ ಅಂತ. ಸೃಷ್ಟಿವೇವ ಮಾನುಷೀಂ ಮುದ್ರಾಂ ಪರಾಂ ತೋಷಂ ಅವಾಪಸಃ. ಆದರೆ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಸಮಾಧಾನ ಅನ್ನಿಸ್ತಂತೆ. ಯಾಕೆಂದರೆ ಈ ಮನುಷ್ಯ ನನ್ನನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಅಂತ ಅವನಿಗೊಂದು ಭರವಸೆ ಮೂಡಿತು ಇವನನ್ನು ನೋಡಿ. ಅದು ಭಾಗವತದಲ್ಲಿ ಬರುವಂಥ ಮಾತು ಅಂತ ಕಾಣಿಸ್ತದೆ ನೆನಪಿನ ಪ್ರಕಾರ. ಸೃಷ್ಟ್ವಾ ಪುರಾಣ ವಿವಿಧಾನ್ ನಜಯಾತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧ ದಿಶಣಂ ಮುದಮಾಪದೇವ ಅಂತ ಶ್ಲೋಕ. ಪುರಾಣಿ, ಇಲ್ಲೂ ಪುರ ಅಂತಲೇ ಬಂತು. ಪುರ ಅಂದರೆ ಪಟ್ಟಣ. ಈ ಶರೀರವೂ ಕೂಡ ಒಂದು ಪಟ್ಟಣವೇ. ಪ್ರಾಣಿಗಳ ಶರೀರ, ಮನುಷ್ಯನ ಶರೀರ ಇವೆಲ್ಲವೂ ಪಟ್ಟಣವೇ. ಇಲ್ಲೂ ಪುರ ಅಂತಲೇ ಬಂತು. ತನ್ನ ಆತ್ಮ ಶಕ್ತಿಯಿಂದ ನಾನಾ ಥರದ ಪಟ್ಟಣಗಳನ್ನು ಆತ ಸೃಷ್ಟಿ ಮಾಡಿದ. ಅವ್ಯಾವು ಅಂದರೆ ವೃಕ್ಷಗಳನ್ನು ಸೃಷ್ಟಿ ಮಾಡಿದ, ಸರೀಸೃಪಗಳನ್ನು, ಹಾವುಗಳನ್ನು ಸೃಷ್ಟಿ ಮಾಡಿದ, ಪಶುಗಳನ್ನು ಸೃಷ್ಟಿ ಮಾಡಿದ ಆತ. ಖಗ ಅಂದರೆ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿಗಳು, ದಂಶಗಳು, ನೊಣ, ಕೀಟ ಮೊದಲಾದವುಗಳು, ಮತ್ಸ್ಯ, ಮೀನು ಮೊದಲಾದವುಗಳು ಸೃಷ್ಟಿ ಮಾಡಿದ.
ಆದರೆ ತೈ ರತಸ್ಥ ಹೃದಯ, ಅವನ ಹೃದಯಕ್ಕೆ ಅದೊಂದೇನು ಸಮಾಧಾನ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ. ಪುರುಷಂ ವಿಧಾಯ, ಈ ಮನುಷ್ಯ ಜ್ಞಾನವನ್ನು ಸೃಷ್ಟಿ ಮಾಡಿದ. ಯಾಕೆಂದ್ರೆ ಬ್ರಹ್ಮಾವಬೋಧದ ಶನಲ್, ಬ್ರಹ್ಮನ ಜ್ಞಾನಕ್ಕೆ ಈತ ಯೋಗ್ಯತೆ ಇದ್ದವನು, ಪ್ರಯತ್ನ ಮಾಡುವಂಥ ಸ್ವಭಾವ ಇದ್ದವನು ಅಂತ ಈ ಪುರುಷನನ್ನು ನೋಡಿದಾಗ ಅವನಿಗೆ ಅನಿಸ್ತು, ಅವನಿಗೆ ಸಮಾಧಾನ ಆಯ್ತು. ಹಾಗಾಗಿ ಹಿಂದೆ ಏನು ಶ್ಲೋಕ ಬಂತಲ್ಲ, ಈ ಮನುಷ್ಯನ ಸೃಷ್ಟಿ ಮಾಡಿ ಬ್ರಹ್ಮ ಅಪರಾಧ ಮಾಡಿದ ಅಂತ, ಸುಮ್ಮನೆ ಹಾಸ್ಯದ ಮಾತಷ್ಟೇ. ಇದು ನಿಜವಾದ ತಾತ್ವಿಕವಾದ ಮಾತು. ಯಾಕೆಂದ್ರೆ ಈ ಪರಬ್ರಹ್ಮ ಸೃಷ್ಟಿ ಮಾಡಿದಂಥ ಈ ಎಲ್ಲ ಜೀವಜಾಲ ಇದೆಯಲ್ಲ, ಈ ಜೀವಜಾಲಕ್ಕೆ ಮತ್ತು ಮನುಷ್ಯನಿಗಿರುವಂಥ ವ್ಯತ್ಯಾಸ ಏನು? ತತ್ವಜ್ಞಾನಕ್ಕಾಗಿ ಪ್ರಯತ್ನ ಮಾಡುವಂಥ ಯೋಗ್ಯತೆ, ಬ್ರಹ್ಮವನ್ನು ತಿಳ್ಕೊಳ್ಳುವಂಥ ಶಕ್ತಿ, ಇದೇ ಇವನಿಗೂ ಅವನಿಗೂ ಇರುವಂಥ ವೈಶಿಷ್ಟ್ಯ. ಇಷ್ಟನ್ನು ಬಿಟ್ಟರೆ ನಾವು ಯಾವ್ಯಾವ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ತಿಳ್ಕೊತೀವಿ. ಸಾಗರದ ಆಳಕ್ಕೆ ಇಳಿದು ಏನೇನೋ ಸಂಶೋಧನೆ ಮಾಡಿದ್ದೀವಿ, ಆಕಾಶದ ಉದ್ದಗಲಗಳನ್ನೆಲ್ಲ ನಾವು ಅಳೆದೆವು, ಬೇರೆ ಬೇರೆ ಆಕಾಶ ಕಾಯಗಳಿಗೆ ಹೋಗಿ ಬಂದಿವೆ. ಆದರೆ ನಾವು ಮಾಡಿದ ಯಾವ ಸಾಧನೆಯೂ ದೊಡ್ಡ ಸಾಧನೆ ಅಲ್ವೇ ಅಲ್ಲ. ನಾವು ಮೊದಲು ಅನಾಗರಿಕರಾಗಿದ್ವಂತೆ, ಮುಂದೆ ನಾಗರಿಕರಾದೆವು ಅಂತ ಹೇಳ್ತದೆ ಇತಿಹಾಸ. ನಾವು ಬೆಂಕಿಯನ್ನು ಹುಟ್ಟಿಸಿ ಆ ಮೂಲಕ ಅಡುಗೆ ಮಾಡ್ಲಿಕ್ಕೆ ನಮಗೆ ಬರ್ತಿರ್ಲಿಲ್ಲ ಅಂತ ಮೊದಲು. ಈಗ ಬರ್ತಿದೆ, ಮೊದಲು ಬರ್ತಿರ್ಲಿಲ್ಲ. ಈಗ ಬರ್ತಾ ಇರೋದು ನಾಗರಿಕತೆ ಮತ್ತು ಇತಿಹಾಸದ ಲಕ್ಷಣ ಅಂತ ಹೇಳ್ತಾರೆ, ಸಂಸ್ಕೃತಿಯ ಲಕ್ಷಣ ಅಂತ ಹೇಳ್ತಾರೆ. ಇದೇನು ದೊಡ್ಡದಲ್ಲ, ಇದನ್ನು ಇರುವೆಗಳು ಮಾಡ್ತಾವಂತೆ. ಇರುವೆಗಳು ಹಿಟ್ಟಿನ ಒಂದು ಸಣ್ಣ ಸಣ್ಣ ತುಣುಕನ್ನು ತೊಗೊಂಡು ಹೋಗ್ತವೆ, ಎಲ್ಲಾದ್ರೂ ಹಿಟ್ಟಿನ ರಾಶಿ ಬಿದ್ದಿದ್ರು ಅದನ್ನೆಲ್ಲ ತೊಗೊಂಡು ಹೋಗಿ ಹಾಗೆ ತಿಂದು ಬಿಡ್ತಾವೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಹಾಗೆ ತಿನ್ನೋದಿಲ್ಲ ಅಂತವು. ಅದನ್ನ ಸಂಗ್ರಹ ಮಾಡಿ ಒಂದು ಕಡೆ ಬಿಸಿಲಿನಲ್ಲಿ ಅದನ್ನೆಲ್ಲ ಒಣ ಹಾಕ್ತಾವೆ. ಆ ಬಿಸಿಲಿನಲ್ಲಿ ಅದು ಬೇಯಬೇಕು, ಬೆಂದ ಮೇಲೆ ಅದನ್ನು ತೊಗೊಂಡು ಹೋಗಿ ಸಂಗ್ರಹ ಮಾಡಿ ಇಟ್ಕೊಂಡು ತಿಂತವೆ. ಮಳೆಗಾಲಕ್ಕೆ ಚಳಿಗಾಲಕ್ಕೆ ಅದನ್ನು ಸಂಗ್ರಹ ಮಾಡಿ ಇಟ್ಕೊತಾವಂತೆ. ಹೀಗೆ ನಾವು ಮಾಡುವಂಥ ಅಡಿಗೆ, ನಮ್ಮ ರಾಜ್ಯ ವ್ಯವಸ್ಥೆ, ನಗರದ ವ್ಯವಸ್ಥೆ, ಇದೆಲ್ಲವೂ ಕೂಡ ಅವುಗಳಲ್ಲಿದೆ. ಅವು ಬೇರೆ ಕೆಲವು ಕೀಟಗಳ ಸೈನ್ಯದ ಮೇಲೆ ದಾಳಿ ಮಾಡಿ ಆ ಕೀಟಗಳನ್ನು ತಂದು ಇಟ್ಕೊಂಡು ತಮ್ಮ ಮನೆಯಲ್ಲಿ ಅವುಗಳ ಕಡೆಯಿಂದ ಕೆಲಸ ಮಾಡಿಸ್ಕೊತಾವೆ. ಅಷ್ಟು ಬುದ್ಧಿ ಇದೆ ಅವಕ್ಕೆ. ಮತ್ತು ಕೆಲವು ಕೀಟಗಳನ್ನು ಬಂಧನ ಮಾಡಿಟ್ಟು ಆ ಕೀಟಗಳನ್ನು ತಮ್ಮ ಮನೆಯಲ್ಲಿ ಸಾಕಿ ಆ ಕೀಟಗಳ ಮೈಯಿಂದ ಒಸರುವಂಥ ಒಂದು ರಸವನ್ನು ನೀವು ಕುಡಿತಾವಂತೆ. ಅವುಗಳ ಹೈನುಗಾರಿಕೆ. ನೀವು ಮಾಡುವಂಥ ಹೈನುಗಾರಿಕೆ, ನೀವು ಮಾಡುವಂಥ ಕೃಷಿ, ನೀವು ಮಾಡುವಂಥ ನಗರ ವ್ಯವಸ್ಥೆ, ನಾವು ಮಾಡಿದಂಥ ಯಾವುದೇ ದೊಡ್ಡ ಕೆಲಸನೂ ಯಾವುದೂ ದೊಡ್ಡ ಕೆಲಸ ಅಲ್ಲವೇ ಅಲ್ಲ. ಯಾವ ದೊಡ್ಡ ದೊಡ್ಡ ಅಣೆಕಟ್ಟುಗಳು ದೊಡ್ಡ ಅಣೆಕಟ್ಟುಗಳಲ್ಲ. ಬೀವರ್ ಅಂತ ಒಂದು ಪ್ರಾಣಿ ಇದೆ, ಅದಕ್ಕೆ ಯಾವಾಗಲೂ ನೀರಿನ ಸಮೀಪನೇ ಅದಕ್ಕೆ ವಾಸ ಬೇಕು. ಅದಕ್ಕಾಗಿ ಎಲ್ಲಾದರೂ ನೀರಿನ ಸಮೀಪ ಇರುವಂಥ ಜಾಗವನ್ನು ಹುಡುಕಾಡ್ಕೊಂಡು ಹೋಗಿ ನೀರು ಹರಿಯುವಂಥ ಜಾಗದಲ್ಲಿ ಒಂದು ಅಣೆಕಟ್ಟು ಕಟ್ಟೋದು. ನೀರು ಹರಿದು ಹೋಗಿಬಿಟ್ರೆ ತನಗೆ ವಾಸಕ್ಕೆ ಕಷ್ಟ ಆದೀತು ಅಂತ ಹೇಳಿ ತನ್ನ ಬುದ್ಧಿಶಕ್ತಿ, ತನ್ನ ದೈಹಿಕ ಶಕ್ತಿ, ತನ್ನ ಪ್ರಮಾಣ ಅದಕ್ಕೆ ತಕ್ಕಂಥ ಅದೊಂದು ಅಣೆಕಟ್ಟನ್ನು ಕಟ್ಟೋದಲ್ಲ. ಅದಕ್ಕೆ ಬೀವರ್ ಅಂತ ಕರೀತಾರೆ ಪ್ರಾಣಿಗೆ. ಒಂದಿಷ್ಟು ಎತ್ತರ ಅಣೆಕಟ್ಟು ಕಟ್ಟಿರ್ತದೆ. ನಾನು ಅದರ ಚಿತ್ರಗಳು ನೋಡಿದ ಪ್ರಕಾರ ಆ ನೀರಿನಲ್ಲೇ ವಾಸ ಮಾಡ್ತದೆ ಅಥವಾ ನೀರಿನ ಸಮೀಪ ವಾಸ ಮಾಡ್ತದೆ. ಹೀಗೆ ಇವು ಕೆಲವು ತುಣುಕುಗಳಷ್ಟೇ. ಮನುಷ್ಯನಿಗೆ ಬುದ್ಧಿಶಕ್ತಿ ಇರೋದೆಷ್ಟು? ಇಲ್ಲಿಂದ ಒಂದು ಪುಸ್ತಕ ಅಲ್ಲಿಟ್ಟು ಓದಬಲ್ಲೆವು, ಅಲ್ಲಿದ್ದು ಪುಸ್ತಕವನ್ನು ಓದಲಾರೆವು. ಹದ್ದು ಮೊದಲಾದಂಥ ಮಹಾ ದೊಡ್ಡ ದೊಡ್ಡ ಪಕ್ಷಿಗಳಿಗೆ ಅದೆಷ್ಟೋ ಮೈಲ್ ದೂರದಲ್ಲಿ ಅವು ಸಂಚಾರ ಮಾಡ್ತಿದ್ರು. ನೆಲದ ಮೇಲೆ ಸಂಚಾರ ಮಾಡುವಂಥ ಹಕ್ಕಿಗಳನ್ನು ಮತ್ತಿತರ ಜೀವಜಾಲಗಳನ್ನು ಗಮನಿಸುವಂಥ, ಗುರುತಿಸುವಂಥ ಶಕ್ತಿ ಅವಕ್ಕಿದೆ. ಜ್ಞಾನ ಶಕ್ತಿ ಮತ್ತೊಂದಕ್ಕೆ ಅದಕ್ಕೂ ಚುರುಕಾಗಿದೆ, ದೇಹ ಶಕ್ತಿ ಮತ್ತೊಂದದ್ದು ಚುರುಕಾಗಿದೆ. ಆದರೆ ಇಷ್ಟೆಲ್ಲ ಇದ್ರು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಶಕ್ತಿಗಿಂತ ಅವುಗಳ ಶಕ್ತಿ ಮಿಗಿಲಾಗಿದ್ರೂ ಕೂಡ ಒಂದೇ ಮನಸ್ಸಿನ ಶಕ್ತಿ. ಅದು ಮನಸ್ಸಿನ ಶಕ್ತಿಯೂ ಹೌದು, ಆತ್ಮದ ಶಕ್ತಿಯೂ ಹೌದು. ಅದು ಆ ಪ್ರಾಣಿಗಳನ್ನು ಮೀರಿಸಿದೆ. ಅವುಗಳ ಮೆದುಳು ನಮ್ಮ ಮೆದುಳಿನಷ್ಟು ಸಂಕೀರ್ಣವಾಗಿಲ್ಲ. ಮನುಷ್ಯನ ಒಂದು ಶರೀರಕ್ಕೆ ಹೋಲಿಸಿದರೆ ಅವನ ಮೆದುಳು ಎಷ್ಟಿರಬೇಕು ಅಂತ ಒಂದು ಪ್ರಮಾಣ ಇದೆ. ಉಳಿದ ಪ್ರಾಣಿಗಳಿಗೆ ಹೋಲಿಸಿದರೆ, ಆನೆ, ಜಿರಾಫೆ ಮೊದಲಾದ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೂ ಕೂಡ ಅವುಗಳ ಮೆದುಳು ಅವುಗಳ ಶರೀರಕ್ಕೆ ಹೋಲಿಸಿದ್ರೆ ಸಣ್ಣದಂತೆ. ಆದರೆ ನಮ್ಮ ಶರೀರಕ್ಕೆ ಹೋಲಿಸಿದರೆ ಶರೀರದ ಪ್ರಮಾಣ, ಶರೀರದ ಅನುಪಾತವನ್ನೇನಾದ್ರು ಲೆಕ್ಕ ಹಾಕಿದರೆ, ಆನೆ ಶರೀರದ ಪ್ರಮಾಣವನ್ನು ಲೆಕ್ಕ ಹಾಕಿದರೆ ಅದಕ್ಕೆ ಯಾವ ಪ್ರಮಾಣದ ಮೆದುಳು ಇರಬೇಕಾಗಿತ್ತು ಅದು ಇಲ್ಲವಂತೆ. ಮನುಷ್ಯನಿಗೆ ಅಷ್ಟು ದೊಡ್ಡ ಮೆದುಳಿದೆ, ಇಷ್ಟೇ ದೊಡ್ಡದಿದೆ ಅಂತ ಹೇಳ್ತಾರೆ. ಈ ಶರೀರದಲ್ಲಿ 5-6 ಅಡಿ ಎತ್ತರ ಇರುವಂಥ ಈ ಶರೀರದಲ್ಲಿ ಇಷ್ಟು ಮೆದುಳಿದೆ ಅಂತ. ಈ ಮೆದುಳು ಈ ಮಸ್ತಿಷ್ಕದಲ್ಲಿ ಸುಭದ್ರವಾಗಿ ಕೂತಿದೆ ಅಂತೆ. ಇದನ್ನು ಲೆಕ್ಕ ಹಾಕಿದರೆ ಒಂದು ಮುಷ್ಟಿಗಾತ್ರದ ಮೆದುಳು ನಮಗಿದ್ದಾಗ
ಆನೆ ಶರೀರಕ್ಕೆ ಎಷ್ಟು ದೊಡ್ಡ ಮೆದುಳು ಇರಬೇಕಾಗಿತ್ತು, ಅದು ಇಲ್ಲವಂತ ಅದಕ್ಕೆ. ಅಷ್ಟು ಸೂಕ್ಷ್ಮವಾದಂಥ ಜೀವಕೋಶಗಳು ಅಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟೊಂದು ಸಂಕೀರ್ಣವಾಗಿ ವಿಚಾರ ಮಾಡಬಲ್ಲಂಥ ವಿಜ್ಞಾನ ತತ್ವಜ್ಞಾನಕ್ಕಾಗಿ ಪ್ರಯತ್ನ ಮಾಡುವಂಥ ಶಕ್ತಿ ಅವಕ್ಕಿಲ್ಲ. ಈ ಮೆದುಳನ್ನು ಭಗವಂತ ನಮಗೆ ಕೊಟ್ಟು ತಾನು ಸಂತೋಷಪಟ್ಟನಂತೆ. ಅವನ ಸಂತೋಷ ಅದು ಅಲ್ಪಕಾಲವರ್ತಿ ಆಗಬಾರ್ದು. ಸಂತೋಷ ಪಟ್ಟಿದೆ ಆಯ್ತು, ಇನ್ನು ಮುಗಿದು ಬಿಡು, ನೀವು ಸೃಷ್ಟಿ ಮಾಡಾಯ್ತು, ನಾವು ಬೇಕಾದ ಹಾಗೆ ನಾವು ಇರ್ತೇವೆ ಅಂತ ಸ್ವಚ್ಛಂದರಾಗಬಾರ್ದು ನಾವು. ಆ ಹುಟ್ಟಿಸಿದಂಥ ತಂದೆ ಏನಿದ್ದಾನೆ ಅವನ ಸಂತೋಷ ಚಿರಕಾಲ ಆಗಬೇಕು. ಬೇಜಾಸ್ವಾಮಿಗಳ ಕಥೆ ಹೇಳ್ತಿದ್ರು, ಮಗನನ್ನು ಅಪ್ಪ ಕಳಿಸಿದಂತ ನಗರಕ್ಕೆ ಹೋಗಿ ಬಾ, ಓದಿ ಬಾ ಅಂತ. ಅಪ್ಪ ಕಳಿಸಿದಾದ್ಮೇಲೆ ಈತ ನಗರಕ್ಕೆ ಹೋಗಿ ಓದಿ ಬುದ್ಧಿವಂತನಾಗಿ ಬರಬೇಕಾದ ಕರ್ತವ್ಯ. ಅದು ಬಿಟ್ಟರೆ ಓದೋದೊಂದನ್ನು ಬಿಟ್ಟು ಉಳಿದೆಲ್ಲ ಆಮೋದ ಪ್ರಮೋದಗಳಲ್ಲಿ ಆತ ನಿರತರಾಗಿಬಿಟ್ರೆ ಅಪ್ಪ ಏನು ಅಂದ್ಕೊಂಡಾನ ಅಂತಂದು ಅವ್ರು ವಿನೋದಕಾಯಿ ಕಥೆ ಹೇಳ್ತಿದ್ರು. ಹಾಗೆ ಭಗವಂತನ ಬಗ್ಗೆ ಏನು ಭರವಸೆ ಇಟ್ಟಿದ್ದಾನೆ ಆ ಭರವಸೆ ಮುನ್ನಡಿಬೇಕು. ಆ ಶ್ಲೋಕ ಅದನ್ನು ತಿಳಿಸ್ತದೆ. ಬ್ರಹ್ಮಾವ ಬೋಧದಿಷಣಂ ನರಂ ದುಷ್ಟ ಮುದಂ ಗತಃ ಇತ್ಯಸ್ಮಾಭಿರ್ವಿಷ್ಣುದಾಸ ಶ್ರೂಯತೆ ಭಗವದ್ವಚಃ. ಇದು ಭಗವಂತನದ್ದೇ ವೇದವ್ಯಾಸನದ್ದೇ ಮಾತಿದು. ಮುದಂ ಕರೋತಿ ದೇವಸ್ಯ ದ್ರಾವಯೇ ದುಃಖಪಾತಕೆ ಇತಿ ಮುದ್ರಾ ನಿರುಕ್ತಿಶ್ಚ ಮಂತ್ರಶಾಸ್ತ್ರೇ ಅಪಿ ಶ್ರೂಯತೆ. ಆ ಮುದ್ರೆಗಳಿಂದ ರಾಮ ಭದ್ರತೋಮದ್ರ ಅಂತ ಮಂಡಲ ಹಾಕ್ತಾರಲ್ಲ, ಅಲ್ಲಿ ಇದನ್ನೆಲ್ಲ ಅನುಸಂಧಾನ ಮಾಡ್ಕೋಬೇಕು. ಮುದ್ರಾ ಅಂದ್ರೆ ಏನು? ಅದು ಆ ಅಧಿಷ್ಠಾತ್ರ ದೇವತೆ ಅಂತ ರಾಮನಿಗೆ ಮುದಂ ಕರೋತಿ, ಸಂತೋಷ ಕೊಡ್ತದೆ, ಅದಕ್ಕಾಗಿ ಅದು ಮುದ್ರಾ. ಮತ್ತು ದ್ರಾವಯೇ ದುಃಖಪಾತಕ್ಕೆ, ದೇವನಿಗೆ ಸಂತೋಷ ಕೊಡುವಂಥದ್ದು ಮತ್ತು ಆ ಉಪಾಸಕನಾದಂತಹ ಜೀವನಿಗೆ ಇರುವಂತಹ ದುಃಖ ಮತ್ತು ಪಾತಕಗಳನ್ನು ಪರಿಹಾರ ಮಾಡ್ತದೆ. ಅದಕ್ಕಾಗಿ ಅದನ್ನು ಮುದ್ರಾ ಅಂತ ಕರೀತಾರೆ. ಬರೀ ಆ ಮುದ್ರಾ ಅಷ್ಟೇ ಅಲ್ಲ, ನಾವು ಧಾರಣೆ ಮಾಡುವಂತಹ ಮುದ್ರೆಗಳು ಅಂಥವೇ. ಅದಕ್ಕಾಗಿ ಅದಕ್ಕಷ್ಟು ಮಹತ್ವ ಇದೆ. ಲೋಕೆ ಪ್ರಸಿದ್ಧಿರ್ಯ ಕಶ್ಚಿತ್ ರಾಜಮುದ್ರಾಂಕಿತೋ ನರಃ ಅಧಿಕಾರೀತಿ ಮನ್ಯಂತೆ ಪೂಜೆಯಂತ್ಯಮರಾದಿಭಿ. ಇದು ಲೋಕದಲ್ಲೂ ಕಂಡಿದೆ. ರಾಜನ ಅಧಿಕಾರಿಯಾದವನೊಬ್ಬನು ರಾಜನ ಚಿಹ್ನೆಗಳನ್ನು ಮೈ ಮೇಲೆ ಧಾರಣೆ ಮಾಡ್ಕೊಂಡು ಬಂದರೆ, ಅದು ಪೊಲೀಸ್ ಅಧಿಕಾರಿ ಇರ್ಬೋದು, ಮಿಲಿಟರಿ ಅಧಿಕಾರಿ ಇರ್ಬೋದು, ಅವನಿಗೆ ಜನ ಬೆಲೆ ಕೊಡ್ತಾರೆ, ಅವನ ಮಾತು ಕೇಳ್ತಾರೆ. ಅದು ಯಾವ ಐಡೆಂಟಿಟಿ ಕಾರ್ಡ್ಗಳು ಮುದ್ರೆಗಳು ಯಾವುದು ಇಲ್ಲದೆ ಆತ ಬಂದರೆ ಅವನು ಓಡಿಸಿಬಿಡ್ತಾರೆ. ಹಾಗೆ ಭಗವಂತನ ಲಾಂಛನವನ್ನು ನಾವು ಧಾರಣೆ ಮಾಡ್ಕೊಂಡಿದ್ರೆ ಅದು ನಮ್ಮ ಏಳಿಗೆಗೆ ಮತ್ತು ದೇವತೆಗಳು ನಮ್ಮನ್ನು ಪ್ರಶಂಸೆ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಇದರಿಂದ ಈ ಮುದ್ದೆಗಳನ್ನು ಯಾರು ಧಾರಣೆ ಮಾಡಿರ್ತಾನಲ್ಲ ಆತ ಅಧಿಕಾರಿ ಶಾಸ್ತ್ರಭೂಮಿಷು, ಶಾಸ್ತ್ರಗಳನ್ನು ಓದಲಿಕ್ಕೆ ಆತ ಅಧಿಕಾರಿಯಾಗಿರ್ತಾನೆ. ನಾನ್ಯಾಭಿರ್ಯೋನಿಭಿರ್ಜ್ಞಾತು ಶಕ್ಯತೆ ಸ್ವಾತ್ಮನಃ ಪದಂ ಅನ್ಯಾಭಿ ಯೋನಿಭಿ. ಬೇರೆ ಎಷ್ಟೋ ಜೀವಿಗಳಿವೆ, ಆ ಜೀವಿಗಳು ಈ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಶಕ್ತಗಳಲ್ಲ. ತಮೋ ಅಜ್ಞಾನ ಅವಿದ್ಯಾ ಇತಿ ಶಬ್ದ ಏಕಾರ್ಥವಾಚಿನಃ. ತಮಸ್ಸು ಅಜ್ಞಾನ ಅವಿದ್ಯೆ ಅಂದ್ರೆ ಇವೆಲ್ಲ ಒಂದೇ. ಇವುಗಳ ಪರಿಹಾರಕ್ಕಾಗಿ ಆ ಮನುಷ್ಯ ಪ್ರಯತ್ನ ಪಡಬೇಕು. ಅವಿದ್ಯಾಯ ಮುಖ್ಯತೋತ್ರ ವಿದ್ಯತೆ ಕಾರಣಾತ್ಮನ ವಸ್ತುತಸ್ತು ನಕಾಮೋತ್ರ ಕಾಮನಾವಾ ಶ್ರುತೇರ್ಮತಂ. ಅಷ್ಟಾವಿಂಶತ್ ಫಲಾನಿ ವಿದ್ಯಂತೆ ಸೂಕ್ಷ್ಮ ದೇಹಕ್ಕೆ. ನಮ್ಮ ಈ ಸೂಕ್ಷ್ಮವಂತ ಶರೀರದಲ್ಲಿ 38 ಸೂಕ್ಷ್ಮವಂತ ಸ್ಥಾನಗಳಿವೆ ಅಂತ. ದಶ ಇಂದ್ರಿಯಾಣಿ, 10 ಇಂದ್ರಿಯಗಳಿವೆ, 5 ಪ್ರಾಣಗಳಿವೆ, ಮತ್ತು ಬುದ್ಧಿ ಇದೆ, ಮತ್ತು ಅಹಂಕಾರ ಮೊದಲಾದವುಗಳಿವೆ. ಇಂಥ ಸಂಕೀರ್ಣವಾದಂಥ ಶರೀರ ನಮ್ಮದು. ಇದನ್ನು ನಾವು ಆ ಭಗವಂತನ ಜ್ಞಾನಕ್ಕಾಗಿ ಬಳಕೆ ಮಾಡಿಕೊಳ್ಬೇಕು. ಆಮೋದ ಪ್ರಮೋದಕ್ಕಾಗಿ ಬಳಕೆ ಮಾಡಿಕೊಂಡಿದ್ದಾಗ ಅದು ವ್ಯರ್ಥ. ಪದಾನಿ 12 ಮಾಸಿ ಭೋಕ್ತೃಭೋಗೋ ತಥಾ ಗುಣಃ ತಥೇನೈವಾಮುನಾ ಸರ್ವೇ ಜೀವಾ ಜೀವಂತಿ ನಾನ್ಯಥಾ ಇಮಂ ರಸಮಯಂ ಲಬ್ಧ್ವಾ ಭವಂತ್ಯಾನಂದಿನೋ ಅಖಿಲಾಃ ಇತಿ ಲೀಯಂತೆ ಯತ್ರ ಭೂತಾನಿ ನಿರ್ಗಚ್ಚಂತಿ ಯತಃ ಪುನಃ ತೇನ ಲಿಂಗಮಿದಂ ಲಿಂಗಪದಂ ವ್ಯೋಮ ನಿಷ್ಕಲಃ ಪರಮಃ ಶಿವಃ ಇತಿ ಶಾಸ್ತ್ರವಿದಾಂ ವಾಣಿ ಶ್ರೂಯತೆ ತತ್ವದರ್ಶಿನಾಂ. ಸ ಬ್ರಹ್ಮ ಸ ಶಿವ ಸ ಹರಿ ಸ ಸುರೇಶ್ವರಃ ಸೋಕ್ಷರ ಪರಮಸ್ವರಾಟ್ ಅಂತ ಒಂದು ವೇದವಾಕ್ಯ. ಇದು ಬಹುಶಃ ನಾರಾಯಣ ಉಪನಿಷತ್ತಿನ ವೇದವಾಕ್ಯ ಇದ್ದಿರಬೇಕು. ಅದನ್ನು ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ವಾಕ್ಯದಲ್ಲಿ ಹೇಳಲಾಗಿದೆ. ಅವನೇ ಬ್ರಹ್ಮ, ಅವನೇ ಶಿವ, ಅವನೇ ಹರಿ, ಅವನೇ ಸುರೇಶ್ವರನ ಅಂತ ಇಂದ್ರ. ಇವರೊಳಗೆಲ್ಲರಿಗೂ ಇರುವಂಥವನು ಅವನೇ. ಸೋಕ್ಷರ, ಅವನು ಅಕ್ಷರ. ಪರಮಶ್ಚೈವ, ಇದನ್ನು ನಾನು ಮೇಲಿಂದ ಹೆಚ್ಚು ವಿವರಿಸಿ ಹೇಳೋದಿಲ್ಲ. ವೇದಗಳನ್ನು ನಾವು ಓದ್ತಾ ಹೋದರೆ ಇದು ಏಕದೇವತಾಪರನೋ ಬಹುದೇವತಾಪರನೋ ಅಂತ ಗೊಂದಲ. ವೈದಿಕ ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ, ಆ ವೈದಿಕ ಸಂಸ್ಕೃತಿಯಲ್ಲಿ ರಾಮಕೃಷ್ಣ ಮೊದಲಾದಂಥ ಅವತಾರಗಳಿಗೆ
ಅವತಾರವನ್ನು ಹೇಳುವಂಥ ಸಿದ್ಧಾಂತಗಳಿಗೆ ಅವಕಾಶ ಇದೆ. ಯಾವುದೇ ಅವತಾರ ಇಲ್ಲ, ಭಗವಂತ ನಿರ್ಗುಣ ನಿರಾಕಾರ, ಆತನಿಗೆ ಅವತಾರ ಇಲ್ಲ ಅಂತ ಹೇಳುವಂಥ ಏಕದೇವತಾವಾದ ಇದೆ. ಆ ಏಕದೇವತಾವಾದಕ್ಕೂ ಅವಕಾಶ ಇದೆ. ವೇದೋಪನಿಷತ್ತುಗಳನ್ನು ನೋಡಿದರೆ ಹಾಗೆ ನಾನಾ ಥರ ಅರ್ಥಗಳು ಅವರವರಿಗೆ ಹೊಳಿತವೆ. ಅದಕ್ಕೆ ವೇದಕ್ಕೆ ಪುರಾಣವನ್ನು ಹೊಂದಿಸಿ, ಪುರಾಣವನ್ನು ವೇದಕ್ಕೆ ಹೊಂದಿಸಿ ಅರ್ಥ ಮಾಡಬೇಕು. ಇದು ಏಕದೇವತಾವಾದವನ್ನು ಹೇಳಿದಂತೆ ಕಾಣಿಸ್ತದೆ. ಇರೋನು ಒಬ್ಬನೇ, ಬೇರೆ ಯಾವ ದೇವತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದಂತೆ ಕಾಣಿಸ್ತದೆ. ನಮ್ಮ ಸಿದ್ಧಾಂತದ ಪ್ರಕಾರ ದೊಡ್ಡ ತಾರತಮ್ಯ ಉಪಯುಕ್ತವಾದಂಥ ದೇವತೆಗಳ ಒಂದು ಗುಂಪೇ ಇದೆ. ಆ ಗುಂಪಿನಲ್ಲಿ ಆ ಪ್ರತಿಯೊಂದು ದೇವತೆಯಲ್ಲಿಯೂ ಕೂಡ ಅದೇ ಹೆಸರಿನಿಂದ ಭಗವಂತ ಇದ್ದಾನೆ ಅಂತ ಆ ಮಾತುಗಳಿಗೆ ಅರ್ಥ ಮಾಡಬೇಕು. ಯಸ್ಯೇಮೇ ಸಚ್ಚಿದಾನಂದಾಃ ಸ ವ್ಯಾಪ್ತಃ ಸರ್ವ ವಸ್ತುಷು ತೇನಾಸ್ತಿ ಚ ಪ್ರಿಯಂ ಭಾತಿ ವಸ್ತು ಮಾತ್ರಂ ಪ್ರದರ್ಶ್ಯತೆ. ಆಮ್ನಾಯೇಷು ಸರ್ವೇಷು ರಾಮ ಬ್ರಹ್ಮ ಕೀರ್ತನಂ ಆದಿಮಧ್ಯಾವಸಾನೇಷು ಶೂಯತೆ ಗುರುವನುಗ್ರಹಾತ್. ಐತರೇಯ ಉಪನಿಷತ್ನಲ್ಲಿ ಹೀಗಿದೆ ಅಂತೆ, ಆತ್ಮಾವಾರೇ ಇದಮಗ್ರ ಆಸೀತ್. ಮೊದಲು ಆತ್ಮ ಒಬ್ಬನೇ ಇದ್ದಂತೆ. ಆ ಒಬ್ಬನೇ ಇದ್ದಂಥ ಆತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೋದ, ಅಪೇಕ್ಷೆ ಪಟ್ಟ. ಆತ ಈ ಅವ್ಯಕ್ತ ಸತ್ವ ಏನಿದೆ ಲಕ್ಷ್ಮೀದೇವಿ, ಅವಳ ಮೂಲಕ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾ ಹೋದ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಭಗವದ್ಗೀತಾ. ಮಮ ಯೋನಿರ್ ಮಹದ್ ಬ್ರಹ್ಮ, ಆ ಬ್ರಹ್ಮ ಅಂದ್ರೆ ಅಲ್ಲಿ ಆ ಲಕ್ಷ್ಮೀದೇವಿ, ಅವಳಲ್ಲಿ ಗರ್ಭವನ್ನು ನಾನು ಧಾರಣೆ ಮಾಡುವಂತೆ ಮಾಡ್ತೇನೆ. ಅದರ ಮೂಲಕ ಈ ಜಗತ್ತಿನ ಸೃಷ್ಟಿ ನಡೀತದೆ. ಕೃತಾರ್ಥ ಸರ್ವ ದೇವಾನಾಂ ಅನ್ನಭುಕ್ತರ್ಥಮೀಪ್ಸಿತಂ ದದಾ ವಾಯತನಂ ಚಾನ್ನಂ ಸೃಷ್ಟಂ ತೇಭ್ಯ ತಪಸ್ಪರಂ. ಕೋಯಂ ಆತ್ಮೇತಿ ಸಂಪ್ರಶ್ನೆ ಏನ ಪಶ್ಯತಿ ಜಿಘ್ರತಿ. ಇಲ್ಲಿ ಆತ್ಮ ಒಬ್ಬನೇ ಇದ್ದ ಈ ಮೊದಲು ಒಂದು ಪ್ರಶ್ನೆ ಬಂತಲ್ಲ. ಆ ಆತ್ಮ ಒಬ್ಬನೇ ಅಂದ್ರೆ ಅವನು ಯಾರು, ಅವನ ಹೆಸರೇನು? ಹೀಗೆಲ್ಲ ಪ್ರಶ್ನೆ ಬಂದಾಗ ಏನು ಪಶ್ಯತಿ ಜಿಘ್ರತಿ, ಯಾವ ಪರಬ್ರಹ್ಮ, ಯಾವ ಪರಂಜ್ಯೋತಿ ಇದೆ, ಯಾವ ಪರಾಶಕ್ತಿ ಇದೆ, ಅದರ ಸಹಾಯದಿಂದಲೇ ನಾವು ನೋಡಬಲ್ಲೆವು, ಅದರ ಸಹಾಯದಿಂದಲೇ ಮೂಸಬಲ್ಲೆವು, ಅದರ ಸಹಾಯದಿಂದ ನಾವು ಮಾತಾಡಬಲ್ಲೆವು. ಹೀಗೆ ಯಾವ ಶಕ್ತಿ ಇದೆಯೋ ಅದೇ ಪರಾಶಕ್ತಿ ಅಂತ ಅದರ ವಿವರಣೆ ಇದೆ. ಇತ್ಯಾದಿ ವಿನಿರ್ಣೀತಂ, ಅದನ್ನು ಹೀಗೆ ನಿರ್ಣಯ ರೂಪವಾಗಿ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ. ಪ್ರಜ್ಞಾನಸ್ಯಾಸ್ಯ ನಾಮಾನಿ ಚೋಕ್ತ್ವಾ ತತ್ಸರ್ವತಾ ಸಮ ಏಷ ಬ್ರಹ್ಮೇತ್ಯಾದಿ ಶಬ್ದೈ ದರ್ಶಿತಂ ಚ ಅಖಿಲಂ ಜಗತ್. ತದ್ರಾಮ ಸಚ್ಚಿದಾನಂದ ಘನಾನಂತಂ ನ ಸಂಶಯ. ತೈತ್ತರೀಯ ಶಾಖಾಯಾಮ್ ಬ್ರಹ್ಮಣೋ ಲಕ್ಷಣಂ ಪುರ. ಬ್ರಹ್ಮನ ಲಕ್ಷಣವನ್ನ ತೈತ್ತರೀಯ ಉಪನಿಷತ್ನಲ್ಲಿ ಹೀಗೆ ಹೇಳ್ತಾರಂತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಮ್ ಸ್ವಕ್ಷರೇ ಪರಮೇ ವ್ಯೋಮನ್ ಅಂತ ಹೀಗೆ ತೈತ್ತರೀಯ ಉಪನಿಷತ್ನಲ್ಲಿ ಆ ಬ್ರಹ್ಮನ ಲಕ್ಷಣವನ್ನು ಹೇಳ್ತಾರೆ. ಮತ್ತು ಅಂಥ ಬ್ರಹ್ಮವನ್ನ ತೆಗೆದುಕೊಂಡಂಥ ಮನುಷ್ಯ ಏನಿದ್ದಾನೆ ಅವನಿಗೆ ದೊರಕಬಹುದಂಥ ಫಲ ಏನಿದೆ ಅದನ್ನು ಕೂಡ ಅಲ್ಲಿ ವಿವರಣೆ ಮಾಡ್ತಾರೆ. ಬ್ರಹ್ಮವಿದಾಪ್ನೋತಿ ಪರಂ, ತೈತ್ತರೀಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಇದೆ. ಬ್ರಹ್ಮನನ್ನು ತಿಳ್ಕೊಂಡವನು ಮುಕ್ತಿಯನ್ನು ಪಡ್ಕೊಳ್ತಾನೆ. ಅದೇನು ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಸತ್ಯ ಸ್ವರೂಪವಾದದ್ದು, ಆನಂದ ಸ್ವರೂಪವಾದದ್ದು ಮತ್ತು ಬ್ರಹ್ಮ ಎಲ್ಲದಕ್ಕಿಂತ ದೊಡ್ಡದು, ಜ್ಞಾನ ಸ್ವರೂಪವಾದದ್ದು. ಯೋವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್, ಅದು ಗುಹೆಯಲ್ಲಿದೆ, ಹೃದಯ ಗುಹೆಯಲ್ಲಿದೆ. ಹೃದಯದ ಗುಹೆಯಲ್ಲಿ ಅದಿದೆ ಅಂತ ಯಾರು ತಿಳ್ಕೊತಾರಲ್ಲ ಆತ ಸೋಷ್ಟುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ಅದರ ಫಲ ಏನು ಅಂದ್ರೆ ಈ ಜಗತ್ತಿನಲ್ಲಿ ಆತ ಎಲ್ಲರ ಮಾನ್ಯತೆಯನ್ನು ಪಡೆದು ಬಾಳ್ತಾನಷ್ಟೇ ಅಲ್ಲ, ಮುಕ್ತಿ ಹೋದ್ಮೇಲೆ ಸ್ವಯಂ ಬ್ರಹ್ಮನ ಸಮೀಪದಲ್ಲೇ ಇದ್ದು, ಇದು ಸಾಲೋಕ್ಯವೋ ಸಾಮೀಪ್ಯವೋ ಸಾಯುಜ್ಯವೋ ಸಾಲೋಕ್ಯವೋ ಯಾವುದೋ ಆಗಬಹುದು, ಬ್ರಹ್ಮನ ಸಮೀಪದಲ್ಲೇ ಇದ್ದು ನಾನಾ ಥರದ ಭೋಗಗಳನ್ನು ಅನುಭವಿಸ್ತಾನೆ. ಆ ಉಪನಿಷತ್ತು ಬ್ರಹ್ಮನ ಲಕ್ಷಣ ಅಂದ್ರೆ ಏನಂತ ಕೂಡ ಹೇಳುತ್ತೆ. ಅದಷ್ಟೇ ಅಲ್ಲದೆ ಬ್ರಹ್ಮನ ಜ್ಞಾನಿಗೆ ದೊರೆಯಬಹುದಂಥ ಲಾಭ ಏನು, ನಾನಾ ಥರದ ಸಿದ್ಧಾಂತಗಳಿವೆ. ಮುಕ್ತಿಯನ್ನು ಪಡ್ಕೊಳ್ಳೋದಂದ್ರೆ ಏನು, ನಾವು ಅದ್ವಿತೀಯರಾಗಿರೋದು, ಪರಬ್ರಹ್ಮನಲ್ಲಿ ಲೀನರಾಗೋದು, ಪರಬ್ರಹ್ಮನಿಂದ ಅಭೇದವನ್ನು ಪಡ್ಕೊಳ್ಳೋದು. ಪರಬ್ರಹ್ಮನಿಂದ ಅಭೇದವನ್ನು ಪಡ್ಕೊಂಡು ಆ ಮುಕ್ತಿ ನೀವು ಹೋದರೆ ಅಲ್ಲಿರೋರು ಯಾರು ಅಂದ್ರೆ ಒಬ್ಬರೇ, ಪರಬ್ರಹ್ಮ ಒಬ್ಬನೇ. ನೀವು ಇಲ್ಲ, ಇವರು ಇಲ್ಲ, ಅವರೂ ಇಲ್ಲ, ಯಾರೂ ಅಲ್ಲಿಲ್ಲ, ಇರೋನು ಒಬ್ಬನೇ. ಅದಕ್ಕಾಗಿ ಅದ್ವಿತೀಯ ಮೋಕ್ಷ ಅಂತ ಅದನ್ನು ಕರೀತಾರೆ. ಇದೊಂದು ಸಿದ್ಧಾಂತ, ಅದು ಅದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತದಲ್ಲಿ ಅಲ್ಲಿ ಪರಬ್ರಹ್ಮ ಇದ್ದಾನೆ, ಪರಂ ಜ್ಯೋತಿಸ್ ಪರಂ ಪ್ರಾಪ್ಯ ತ್ರಿಜ್ಞಾತ್ಯಜ್ಞಾತಿ ಸಂಯುತಃ ಅಂತ ಉಪನಿಷತ್ತಿನ ಮಾತನ್ನ ಯುಕ್ತಿ ಮಲ್ಲಿಕಾದಲ್ಲಿ ಆ ಫಲ ಸೌರಭದಲ್ಲಿ ಉದಾಹರಿಸ್ತಾರೆ. ಮೋಕ್ಷ ಅಂದ್ರೆ ಎಂಥದ್ದು, ಮೋಕ್ಷದಲ್ಲಿ ನೀವು ಒಬ್ಬರೇ ಇರೋದಿಲ್ಲ, ಇಲ್ಲಿ ಪರಬ್ರಹ್ಮ ಇರ್ತಾನೆ. ತ್ರಿಜ್ಞಾತಿ ಅಜ್ಞಾತಿ ಸಂಯುತಃ, ಅಲ್ಲಿ ನಿಮಗೆ ಗಂಡ ಇದ್ದಾನೆ, ಹೆಂಡತಿ ಇರ್ತಾರೆ.
ಜ್ಞಾತಿಗಳಿದ್ದಾರೆ, ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ದೊಡ್ಡ ಗುಂಪಿದೆ. ನೀವು ಯಾರನ್ನು ನೋಡಬೇಕು ಅಂತ ನಿಮ್ಗೆ ಅಪೇಕ್ಷೆ ಬಂದ ಅಂಥವ್ರನ್ನ ನೀವಲ್ಲಿ ನೋಡ್ತೀರಿ. ಮೋಕ್ಷ ಅಂತಂದರೆ ಅದು ಏನೂ ಇಲ್ಲದೆ ಇರುವಂಥ ಕೇವಲ ಅದ್ವಿತೀಯ ಮೋಕ್ಷ ಅಲ್ಲ, ಅದನ್ನು ನಾವು ಬಯಸಬೇಕಾಗಿಲ್ಲ. ಮೋಕ್ಷ ಅಂತಂದರೆ ಎಲ್ಲರೂ ಇರುವಂಥದ್ದು, ಎಲ್ಲ ರೀತಿಯಾದಂಥ ಸುಖವನ್ನು ಅಲ್ಲಿ ಕೊಡುವಂಥದ್ದೇ ಮೋಕ್ಷ. ಬ್ರಹ್ಮಣಾಧಿಪಸ್ಥಿತ ಸರ್ವಾನ್ ಕಾಮಾನ್ ಅಶ್ನುತೆ, ಬ್ರಹ್ಮನ ಜೊತೆಗೆ ನೀವು ಸುಖ ಪಡ್ತೀರಿ ಅಲ್ಲಿ ಅಂತ ಈ ಉಪನಿಷತ್ತಿನ ಮಾತದು. ಫಲಂ ಜ್ಞಾನಸ್ಯ ಚೋಕ್ತ, ಇದು ಜ್ಞಾನದ ಫಲ, ಇದು ಬ್ರಹ್ಮನ ಜೊತೆಗೆ ನೀವು ಸುಖ ಪಡ್ತೀರಿ ಅಂತ ಅನ್ನೋದು. ತಸ್ಮಾತ್ ಬ್ರಹ್ಮಾತ್ಮಕಂ ಕಿಲ ಕ್ರಮೋತ್ಪತ್ತಿರ್ಹಿ ಗುಪ್ತಾನಾಂ ಕೋಶ ಪಂಚಕ ವೇದನಂ. ಅದೇ ಆ ತೈತ್ರಿಯ ಉಪನಿಷತ್ನಲ್ಲೇ 5 ಕೋಶಗಳಿಂದ ಕೂಡಿದಂಥ ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ ಮನೋಮಯ, ವಿಜ್ಞಾನಮಯ, ಆನಂದಮಯ. ನಾವು ಭೋಜನ ಮಾಡುವಾಗಲೂ ಕೂಡ ಮನೋಮಯ, ವಿಜ್ಞಾನಮಯ, ಆನಂದಮಯ, ಕಂಚಿ ವರದರಾಜ ಗೋವಿಂದ ಅಂತ ಹೀಗೆ ಭಗವಂತನ ನಾಮಗಳನ್ನು ಹೇಳ್ತಾ ಮಾಡಿ ಅಂತ ಹೇಳ್ತಾರೆ. ಇನ್ನೆರಡು ನನಗೆ ಕ್ಷಣದಲ್ಲಿ ಬಾಯಿಗೆ ಬರಲಿಲ್ಲ. ವಿಜ್ಞಾನಮಯ ಇತ್ಯಾದಿ ರೂಪಗಳು ಆತನ ಪಂಚಕೋಶ ಅಂತ ರೂಪನಾದವನು ಭಗವಂತ ಅಂತ ಕರೀತಾರೆ. ಕ್ರಮೋತ್ಪತ್ತಿ, ಹೀಗೆ ಕ್ರಮವಾಗಿ ನಾನಾ ಥರದ ರೂಪಗಳನ್ನು ಆತ ತಾಳ್ತಾನೆ. ತತ್ಫಲತ್ವಂ ತದನಾತ್ಮತ್ವಂ ಸಂಪ್ರದರ್ಶ್ಯ ಅರ್ಥಾಂತರತ್ವತಃ. ತಸ್ಮಾದ್ವಾ ಏತಸ್ಮಾದ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಉಪನಿಷತ್ತಿದೆ. ಇದು ಕೂಡ ತೈತ್ರಿಯ ಉಪನಿಷತ್ತಿನ ಆ ಬ್ರಹ್ಮಾನಂದವಲ್ಲಿಯೇ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಅದರ ಅರ್ಥ ಹೀಗಿದೆ. ಈ ಪರಬ್ರಹ್ಮನನ್ನ ನಾನಾ ರೀತಿಯ ರೂಪದಿಂದ ಹೇಳ್ತಾರೆ. ಅಸನ್ನೇವಸ ಭವತಿ ಅಸಬ್ರಹ್ಮೇತಿ ವೇದ ಚೇತ್. ಅಸನ್ನೇವಸ ಭವತಿ, ನೀವು ಅಸತ್ತಾಗಿ ಬಿಡ್ತೇನೆ. ಅಸತ್ ಬ್ರಹ್ಮೇತಿ ವೇದ ಚೇತ್, ಇದನ್ನು ಗಮನಿಸಬೇಕು. ಬ್ರಹ್ಮನೇ ಇಲ್ಲ ಅಂತ ಯಾರು ತಿಳ್ಕೊತಾರಲ್ಲ, ಯಾನಾದರೂ ನಾಸ್ತಿಕನಾದವನು ಅಸತ್ ಬ್ರಹ್ಮ, ಬ್ರಹ್ಮ ಅನ್ನುವಂಥ ಒಂದು ಸಂಗತಿಯೇ ಇಲ್ಲ ಅಂತ ಏನಾದರೂ ವಿಚಾರ ಮಾಡಿದರೆ ಆವಾಗ ನೀವು ಕೂಡ ಅಸತ್ತಾಗಿ ಬಿಡ್ತೀರಿ. ನಿಮಗೂ ಇಂದು ಯಾವುದೇ ಬೆಲೆ ಇಲ್ಲದಂತ ಆಗ್ತದೆ. ನಿಮಗೆ ಸಿಗಬೇಕಾದಂಥ ಆನಂದ, ನಿಮಗೆ ಸಿಗಬೇಕಾದಂಥ ಸುಖ ಇದು ಕೂಡ ದೊರೆಯೋದಿಲ್ಲ. ಇದು ಒಂದು ಅರ್ಥ. ಅಸನ್ನೇವಸ ಭವತಿ ಅಸತ್ ಬ್ರಹ್ಮೇತಿ ವೇದ ಚೇತ್ ಅಂದರೆ ಮತ್ತೊಂದರ್ಥ, ಯಾರು ಜೀವಾತ್ಮ ಪರಮಾತ್ಮ ಇಬ್ಬರು ಒಂದೇ ಅಂತ ತಿಳ್ಕೊತಾನೋ ಆತ ಮೋಕ್ಷದಲ್ಲಿ ಸುಖ ಪಡೋದಿಲ್ಲ, ಮೋಕ್ಷದಲ್ಲಿ ಆತ ಸುಖಕ್ಕೆ ಭಾಗಿಯಾಗೋದಿಲ್ಲ ಅನ್ನೋದು ದ್ವೈತ ಸಿದ್ಧಾಂತದ ಒಂದು ಅರ್ಥ. ಹೀಗೆ ದ್ವೈತ ಸಿದ್ಧಾಂತದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಯಾಕೆ ಈ ಬ್ರಹ್ಮನನ್ನು ಪುಚ್ಛ ಅಂತ ಹೇಳ್ತಾರೆ ಅಂತಂದ್ರೆ, ಬ್ರಹ್ಮ ಅಂತಂದ್ರೆ ಇಲ್ಲಿ ಚತುರ್ಮುಖ ಮತ್ತು ಮುಖ್ಯ ಪ್ರಾಣಿ ಏನಿದ್ದಾರೆ ಅವರನ್ನು ಬ್ರಹ್ಮ ಅಂತ ಕರೀತಾರೆ. ಯಾಕೆಂದ್ರೆ ಅವರು ಈ ಜಗತ್ತಿನ ಸೃಷ್ಟಿಗೆ ಕಾರಣ. ಜಗತ್ತನ್ನ ಹುಟ್ಟಿಸಿ ಅದನ್ನು ಬೆಳೆಯುವಂತೆ ಮಾಡುವವರು ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ. ಹೀಗೆ ಬ್ರಹ್ಮ ಅನಿಸಿರುವಂತಹ ಮುಖ್ಯ ಪ್ರಾಣನಲ್ಲಿ ಮತ್ತು ಚತುರ್ಮುಖನಲ್ಲಿ ಈ ಶ್ರೀಮನ್ನಾರಾಯಣ ಇರೋದ್ರಿಂದ ಅವನನ್ನು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಭಗವಂತನನ್ನು ವರ್ಣನೆ ಮಾಡ್ತದೆ ಆ ಶ್ರುತಿ. ಇದೆಲ್ಲವೂ ಕೂಡ ತೈತ್ತರೀಯ ಉಪನಿಷತ್ತೆ. ಅಸದ್ಭವತಿ ಹೇವಂ ಸಂಕೀರ್ತ್ಯ ತತಃ ಪರಂ ಕಾಮಯಿತೃ ತದೇವೇಹ ಸ್ವಾತ್ಮಾನಂ ಜಗದಾತ್ಮನ ಕೃತ್ವಾ ತಸ್ಮಿನ್ ಪ್ರವಿಷ್ಟೇವ ಸತ್ಯ ಅಸತ್ಯ ಅಭವತ್ ಕಿಲ. ಸ್ವಕಾಮಯಿತ ಬಹುಸ್ಯಾಂ ಪ್ರಜಾಯೇತೆ. ಸಹ ಆ ಬ್ರಹ್ಮ ಆಲೋಚನೆ ಮಾಡಿದ್ನು, ಬಹುಸ್ಯಾಂ ಪ್ರಜಾಯೇಯ, ನಾನಾ ಥರದ ಸೃಷ್ಟಿಗಳನ್ನು ನಾನು ಮಾಡಬೇಕು. ಸೃಷ್ಟಿ ಮಾಡಿದ ಸಮಾಧಾನ ಆಗಲಿಲ್ಲ ಅಂದರೆ ವಿಭಿನ್ನ ರೀತಿಯಾದಂಥ ಜೀವಜಾಲಗಳನ್ನು ಸೃಷ್ಟಿ ಮಾಡಬೇಕು. ತಪೋ ತಪ್ಪೆತ, ಆ ಬ್ರಹ್ಮನು ಕೂಡ ತಪಸ್ಸು ಮಾಡಿದ. ತಪಸ್ಸನ್ನು ಮಾಡೋದು ಅಂತಂದ್ರೆ, ನಾವು ತಪಸ್ಸನ್ನು ಮಾಡಿದರೆ ಹಿಂದೆ ನಮಗೆ ಇಲ್ಲದೇ ಇರುವಂಥ ಯಾವುದೋ ಶಕ್ತಿಯನ್ನು ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕಾಗಿ ತಪಸ್ಸು ಮಾಡ್ತೇವೆ. ಅವನು ಹಾಗಲ್ಲ. ಅವನು ತಪಸ್ಸು ಮಾಡಬೇಕಾದ ಅಷ್ಟು ದೀರ್ಘಕಾಲವಾಗಿ ತಪಸ್ಸು ಮಾಡಬೇಕಾಗಿಲ್ಲ, ಆ ತಪಸ್ಸಿಗಾಗಿ ಅಷ್ಟು ಪ್ರಯತ್ನ ಕೂಡ ಮಾಡಬೇಕಾಗಿಲ್ಲ. ಆತ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಸಾಕು, ಅದೇ ಆತನ ತಪಸ್ಸು. ಅದಕ್ಕಾಗಿ ಅವನನ್ನು ಕೂಡ ತಪೋ ತಪ್ಪೆತ ಅಂತ ಹೇಳ್ತಾರೆ. ತಪಸ್ಸು ಮಾಡಿ ಇದಗಂ ಸರ್ವಮಸೃಜತ, ಈ ಜಗತ್ತಿನೆಲ್ಲ ಆತ ಸೃಷ್ಟಿ ಮಾಡಿದ. ಯದಿದಂ ಕಿಂಚ, ಈ ಜಗತ್ತೆಲ್ಲವನ್ನೂ ಸೃಷ್ಟಿ ಮಾಡಿ ತದೇವಾನು ಪ್ರಾವಿಶತ, ಅದರೊಳಗೆ ಆತ ಹೋದ. ಅದೆಲ್ಲವನ್ನೂ ಕೂಡ ಆತ ವ್ಯಾಪಿಸಿಕೊಂಡಾದ್ಮೇಲೆ ಸಚ್ಚ ತೆಚ್ಚ ಅಭವತ, ಆತ ಸತ್ ಅನಿಸ್ಕೊಂಡ, ತೆತ್ ಅನಿಸ್ಕೊಂಡ, ನಿರುಕ್ತ ಅನಿಸ್ಕೊಂಡ, ಅನಿರುಕ್ತ ಅನಿಸ್ಕೊಂಡ, ನಿಲಯನ ಅನಿಲಯನ, ವಿಜ್ಞಾನ ಅವಿಜ್ಞಾನ, ಋತಂ ಅನೃತಂ ಅಂತ ಹೀಗೆಲ್ಲ ಅನಿಸ್ಕೊಂಡ. ಇದು ಎಲ್ಲರೂ ಕೂಡ ಜ್ಞಾನಿಗಳಿಗೆ ಸಮ್ಮತವಾದಂಥ ಮಾತಿದು.
ಸತ್, ನಿರುಕ್ತ, ಅನಿರುಕ್ತ ಮೊದಲಾದಂಥ ಶಬ್ದಗಳಿಂದ ಬ್ರಹ್ಮನೇ ವಾಚ್ಯನಾಗಿದ್ದಾನೆ. ಅದಕ್ಕಾಗಿ ವಿಜ್ಞಾನಂಚ ಅವಿಜ್ಞಾನಂಚ ನಿರುಕ್ತಂಚ ಅನಿರುಕ್ತಂಚ ಅಂತ ಹೀಗೆ ಉಪನಿಷತ್ತು ಅವನನ್ನು ಹಾಡಿ ಹೊಗಳಿದ್ದಿದೆ. ಆ ಬ್ರಹ್ಮಾನಂದವಲ್ಲಿಯಲ್ಲೇ ಮುಂದೆ ಹೀಗೊಂದು ಮಾತಿದೆ. ಭೀಷಾಸ್ಮಾದ್ ವಾತಸ್ತವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಭೀಷಾಸ್ಮಾದ್ ವಾತಸ್ತವತೆ, ಈ ಜಗತ್ತಿನಲ್ಲಿ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸಲಿಕ್ಕೆ ಏನು ಕಾರಣ? ಅದು ಪರಮಾತ್ಮನಿಗೆ ಹೆದರಿದೆ. ಪರಮಾತ್ಮನ ಪರಾಶಕ್ತಿ ಹೆದರಿ ಆತನ ನಿಯಂತ್ರಣದಲ್ಲಿದ್ದು ಗಾಳಿ ಬೀಸ್ತದೆ. ಸೂರ್ಯ ಉದಯಿಸಿದ್ದು ಕೂಡ ಪರಮಾತ್ಮನಿಗೆ ಹೆದರಿಕೊಂಡೆ. ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ, ಅಗ್ನಿ ಕೆಲಸ ಮಾಡೋದು, ಇಂದ್ರ ಕೆಲಸ ಮಾಡೋದು, ಇಂದ್ರ ಮಳೆಗರಿಯೋದು, ಅಗ್ನಿ ತನ್ನ ತಾಪವನ್ನು ಎಲ್ಲ ಕಡೆ ಕೊಡೋದು, ಇದೆಲ್ಲ ಏನಿದೆ ಭೀಷಾಸ್ಮಾತ್, ಆ ಭಗವಂತನ ಭಯದಿಂದ ಅವೆಲ್ಲ ಕೆಲಸ ಮಾಡ್ತಿದೆ. ಮೃತ್ಯುರ್ಧಾವತಿ ಪಂಚಮಃ, ಮೃತ್ಯು ಈ ಜಗತ್ತನ್ನೆಲ್ಲ ಅದರ ಆಯುಷ್ಯ ಮುಗಿದ ಬಳಿಕ ಕಬಳಿಸ್ತಾ ಇದೆ. ಇದೆಲ್ಲದಕ್ಕೂ ಇರುವಂಥ ನಿಯಂತ್ರಣ, ಇದೆಲ್ಲದಕ್ಕೂ ಇರುವಂಥ ಹಿಂದಿನ ಭಯ ಯಾವುದು ಅಂದರೆ ಅದೆಲ್ಲ ಭಗವಂತನ ಭಯವೇ. ಅದರ ಹೀಗೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಭಗವಂತನ ಸ್ವರೂಪವನ್ನು ಮತ್ತು ಆ ಭಗವಂತನ ವಿಭಿನ್ನ ನಾಮಗಳನ್ನೆಲ್ಲ ಹೇಳಿದ ಮೇಲೆ ಇದನ್ನೆಲ್ಲವೂ ತಿಳಿದವನಿಗೆ ಏನು ಲಾಭ? ತತ್ವಜ್ಞಾನ ಇರೋದೆಲ್ಲವೂ ಮೋಕ್ಷಕ್ಕಾಗಿ. ಆ ಮೋಕ್ಷದ ಸ್ವರೂಪದ ವರ್ಣನೆ ಇಲ್ಲಿದೆ. ಸೈಷಾನಂದಸ್ಯ ಮೀಮಾಗಂಸಾ ಭವತಿ ಯುವಾಚ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸಯೇಕೋ ಮಾನುಷಾನಂದಃ ತೇಯೇ ಶತಂ ಮಾನುಷಾ ಆನಂದಾಃ ಸಯೇಕೋ ಮನುಷ್ಯಗಂಧರ್ವಾಣಾಂ ಆನಂದಃ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಇದು ಆನಂದ ರಾಮಾಯಣದ ಮನೋಹರ ಕಾಂಡದ 194ನೇ ಶ್ಲೋಕದಲ್ಲಿ ಮಾನುಷಾರಭ್ಯ ಬ್ರಹ್ಮಾಂತಾಃ ಆನಂದಾಯೇ ಶತೋತ್ತರಾಃ ಬಿಂದವಸ್ಯ ಪರಾನಂದಸ್ಯೇತಿ ವಿನಿಶ್ಚಿತಂ. ತೈತ್ತಿರೀಯ ಉಪನಿಷತ್ತು ಮನುಷ್ಯನಿಂದ ಆರಂಭಿಸಿ ಪರಬ್ರಹ್ಮನ ತನಕ ಆನಂದ ಇದೆಯಲ್ಲ ಎಲ್ಲರಿಗೂ, ಅದು ಮುಕ್ತಿಯಲ್ಲಿ ಹೋದ ಆನಂದ ಪಡ್ಕೋತಾರಲ್ಲ, ಆ ಆನಂದದ ಸ್ವರೂಪವನ್ನು ಅದು ಬಿತ್ತರಿಸಿದೆ. ಹೀಗೆ ಇಲ್ಲಿದೆ ಮಾನುಷ ಆರಭ್ಯ, ಮನುಷ್ಯನಿಂದ ಆರಂಭಿಸಿ ಬ್ರಹ್ಮನ ತನಕ ಶತೋತ್ತರಾಹ, ಒಂದೊಂದಕ್ಕೆ ಒಂದೊಂದು 100 ಪಟ್ಟು ಹೆಚ್ಚಾಗಿದೆ. ಇದು ಬಿಂದವಸ್ಥೆ. ಇವೆಲ್ಲ ಆ ಪರಬ್ರಹ್ಮ ಇದ್ದಾನಲ್ಲ, ಆ ಪರಬ್ರಹ್ಮನ ಆನಂದ ಅನ್ನೋದೊಂದು ದೊಡ್ಡ ಸಾಗರ ಇದೆಯಲ್ಲ, ಸಮುದ್ರ, ಅದರ ಬಿಂದು ಇದೆ. ನಾವು ಅದರೊಬ್ಬರು ಬಿಂದುವಿಗೆ ಮಾತ್ರ ಸಮಾನರು ಅಂತ ಈಗ ಅದರ ನಿರ್ಣಯ. ಆ ಮಾತು ಹೀಗಿದೆ. ಆನಂದಕ್ಕೆ ಮೀಮಾಂಸಾ, ಇದು ಆನಂದದ ಮೀಮಾಂಸಾ ಇದೆ. ಇದು ಎಲ್ಲಿ ಆನಂದದ ಮೀಮಾಂಸಾ? ಸಂಸಾರದ ಆನಂದ ಮೀಮಾಂಸಾ ಅಂತ ಕೆಲವರು ಹೇಳ್ತಾರೆ, ಕೆಲವರು ವ್ಯಾಖ್ಯಾನ. ಸಂಸಾರದಲ್ಲಿ ನಾವೇನು ಬದುಕ್ತೇವಲ್ಲ, ಸಂಸಾರದಲ್ಲಿ ಬದುಕಿದ್ದಾಗ ಯಾವ್ಯಾವ ಥರದ ಸುಖವನ್ನು ಅನುಭವಿಸ್ತೇವೆ ಅನ್ನೋದಕ್ಕೆ ಆ ಸಂಸಾರದಲ್ಲಿಯೇ ಆನಂದದ ತಾರತಮ್ಯದ ವಿವರಣೆ ಅಂತ ಕೆಲವರು ವ್ಯಾಖ್ಯಾನ. ಇದು ಸಂಸಾರದಲ್ಲಿ ಆನಂದದ ತಾರತಮ್ಯ ಅಲ್ಲ, ಮುಕ್ತಿಯಲ್ಲಿ ಜೀವನಿಗೆ ಏನು ಆನಂದ ಸಿಗೋದಿದೆ ಆ ಆನಂದದ ತಾರತಮ್ಯದ ವಿವರಣೆ. ತಾರತಮ್ಯ, ವ್ಯತ್ಯಾಸ, ವೈಚಿತ್ರ್ಯ ಏನಿದೆ ಇದು ಸಂಸಾರದಲ್ಲಿ ಮಾತ್ರ ಇರುವಂಥದ್ದಲ್ಲ, ಮುಕ್ತಿಗೆ ಹೋದರೂ ಕೂಡ ಇದು ಅನುವೃತ್ತಿ ಆಗುವಂಥದ್ದು ಅಂತ ನಮ್ಮ ಸಿದ್ಧಾಂತ. ಮುಕ್ತಿಯಲ್ಲಿ ನಾವು ಸಮಾನರಲ್ಲ, ನಾವು ಎಂದೂ ಸಮಾನರಾಗಿರಲಿಲ್ಲ, ಮುಂದೆಂದೂ ಸಮಾನರಾಗೋದು ಇಲ್ಲ, ಎಲ್ಲರಿಗೂ ಪ್ರತ್ಯೇಕವಾದಂಥ ವ್ಯತ್ಯಾಸ ಇದೆ. ಯುವಾಸ್ಯಾತ್ ಸಾಧು ಯುವ ಅಧ್ಯಾಯಕ, ಆತ ಯುವಕನಾಗಿರ್ಬೇಕು. ಒಂದು ಆನಂದ ಅಂದ್ರೆ ಏನು? ಆನಂದದ ಬಗ್ಗೆ ವಿಚಾರ ಮಾಡುವಾಗ ಮೊದಲು ಒಂದು ಆನಂದ ಅಂದ್ರೆ ಏನು ಅಂತ ವಿಚಾರ ಮಾಡಬೇಕು. ಆನಂದ ಸಿಗ್ಲಿಕ್ಕೆ ಏನೇನು ಬೇಕು? ಅದರ 100 ಪಟ್ಟು ಆನಂದ, ಅದರ 100 ಪಟ್ಟು ಆನಂದ, ಹೀಗೆ ಅದರ ತಾರತಮ್ಯವನ್ನು ಹೇಳ್ತಾರೆ. ಯುವಕನಾಗಿರಬೇಕು. ಯುವ ಅಧ್ಯಾಯಕ, ಅಧ್ಯಯನದ ಫಲವನ್ನು ಪಡ್ಕೊಂಡಿರಬೇಕು. ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ, ಶಾರೀರಿಕವಾಗಿ ಮಾನಸಿಕವಾಗಿ ಬಲಿಷ್ಠನಾಗಿರಬೇಕು. ಮತ್ತು ಆಶಿಷ್ಠ, ತನ್ನೆಲ್ಲ ಅಪೇಕ್ಷೆಗಳನ್ನ ಆತ ಈಡೇರಿಸಿಕೊಂಡಿರಬೇಕು. ಸತ್ಯೇಯಂ ಪೃಥ್ವೀ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್, ಅವನಿಗೆ ನಾನಾ ಥರದ ಪಶು ಪಕ್ಷಿ ಭೂಮಿ ಮೊದಲಾದಂಥ ಸಂಪತ್ತು ಇರಬೇಕು. ಸಯೇಕೋ ಮಾನುಷ ಆನಂದ, ಇದನ್ನು ಒಂದು ಮನುಷ್ಯ ಲೋಕದ ಆನಂದ ಅಂತ ಕರೀತಾರೆ. ಇದು ತ್ರೇತಾಯುಗದಲ್ಲಿ ಸಿಗುವಂಥ ಆನಂದ ಅಂತ ಹೇಳಿ ಅದು ಭಾಷ್ಯದಲ್ಲಿ ಹಾಗೆ ವರ್ಣನೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಇಂಥ ಆನಂದವನ್ನು ನಾವು ಕೇಳಬೇಕಷ್ಟೇ, ಇಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ತ್ರೇತಾಯುಗದಲ್ಲಿ ಇದು ಮನುಷ್ಯನಿಗೆ ಸಿಗಬಹುದಂತ ಒಂದು ಆನಂದ. ತ್ರೇತಾಯುಗದಲ್ಲಿ ನಿಮ್ಗೆ ಯಾವ ಒಂದು ಆನಂದ ಸಿಗ್ತದೋ ಇಂಥ ಆನಂದ ಇನ್ನೂ ಹೆಚ್ಚು ಮಡಿಯಾಗಿ ನಿಮಗೆ ಮೋಕ್ಷದಲ್ಲಿ ಸಿಗುತ್ತದೆ. ತಾರತಮ್ಯದ ದೃಷ್ಟಿಯಿಂದ 32-33 ಕಕ್ಷಾ ತಾರತಮ್ಯಗಳೇನಿವೆ, ಆ ಕೊನೆಯಲ್ಲಿ ಮನುಷ್ಯೋತ್ತಮರು, ಚಕ್ರವರ್ತಿಗಳು ಅಂತ ಹೀಗೆಲ್ಲ ವರ್ಣನೆ ಬರ್ತವಲ್ಲ, ಅದರ ವರ್ಣನೆ ಇಲ್ಲಿ ಕಾಣಿಸ್ತದೆ. ಹಯೇಕೋ ಮಾನುಷ ಆನಂದ, ಇದೊಂದು ಮನುಷ್ಯನ ಆನಂದ. ತೇ ಶತಂ ಮಾನುಷ ಆನಂದ,
ಇಂಥ 100 ಮನುಷ್ಯನ ಆನಂದಗಳು ಒಟ್ಟಾದರೆ ಏಕೋ ಮನುಷ್ಯ ಗಂಧರ್ವಾಣ ಆನಂದ, ಅದು ಮನುಷ್ಯ ಗಂಧರ್ವರು ಅನ್ಸ್ಕೊಂಡಿರುವಂಥ ಒಂದು ವರ್ಗ, ಅವರ ಆನಂದ ಇದು. ಹೀಗೆ ಇನ್ನೊಂದು 5-6 ಮಾತುಗಳಿವೆ. ಅವೆಲ್ಲವೂ ಕೂಡ ಒಬ್ಬೊಬ್ಬ ಗುಂಪು, ಒಂದೊಂದು ಕಕ್ಷೆ, ಅದರ ಆನಂದದ ವರ್ಣನೆ ಇದು. ಅನ್ಯೇಭ್ಯೋಪಿ ವಿಮುಕ್ತಿಯಭ್ಯ ಆನಂದ ಚಕ್ರವರ್ತಿನ ಮುಕ್ತಾನಾಭಿ ಶತೋದ್ಯುಕ್ತ ಅಂತ ಬೃಹದಾರಣ್ಯಕ ಭಾಷೆಯಲ್ಲಿ ಮಧ್ವಾಚಾರ್ಯರು ಉದಾಹರಣೆ ಮಾಡಿದ್ದೇವೆ. ಈ ಉಪನಿಷತ್ತಿನ, ತೈತರೀಯೋಪನಿಷತ್ತಿನ ಈ ಮಾತೇನಿದೆ, ಇದು ಮನುಷ್ಯ ಚಕ್ರವರ್ತಿಗಳಿಂದ ಆರಂಭಿಸಿ ಗಂಧರ್ವರು, ದೇವಗಂಧರ್ವರು, ಕರ್ಮದ ದೇವತೆಗಳು, ಆಜಾನದ ದೇವತೆಗಳು, ಇವರ ಬಗ್ಗೆ ಮಾತಾಡಿದಂತೆ ಕಾಣಿಸ್ತದೆ. ಮೊದಲನೇ ಹಂತವೇ ಮನುಷ್ಯ ಚಕ್ರವರ್ತಿದು ಅಂತ ಕಾಣಿಸ್ತದೆ. ಅದಕ್ಕಿಂತ ಮೊದಲನೇದಾಗಿ ಮನುಷ್ಯನ ಒಬ್ಬೊಂದನ್ನು ಇಟ್ಕೊಳ್ಬೇಕು. ಅದನ್ನು ಈ ಉಪನಿಷತ್ತು ಹೇಳಲಿಲ್ಲ. ಆದರೆ ಅದನ್ನು ಇಟ್ಕೊಳ್ಬೇಕು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಮಧ್ವಾಚಾರ್ಯ ಹೇಳಿದ ಮಾತನ್ನು ತೈತರೀಯೋಪನಿಷತ್ತಿನ ಈ ಸಂಗತಿ ಹೊಂದಿಸಬೇಕು. ಅದಕ್ಕೆ ಸಮರ್ಥಕವಾಗಿ ಆನಂದರಾಮಾಯಣನು ಕೂಡ ಮಾನುಷ ಆರಭ್ಯ ಅಂತ ಹೇಳಿದೆ. ಮನುಷ್ಯನಿಂದ ಆರಂಭಿಸಿ ಅಂತ ಅನ್ನೋದು ಉಪನಿಷತ್ತಿಗೆ, ತೈತರೀಯೋಪನಿಷತ್ತಿಗೆ ಸಮ್ಮತ ಅಂತ ಅನ್ನೋದು ಆನಂದರಾಮಾಯಣದ ಹಿನ್ನೆಲೆಯಲ್ಲಿ ಕೂಡ ನಮಗೆ ಹೊಂದುವಂಥದ್ದಾಗಿದೆ. ಮನುಷ್ಯೋತ್ತಮರಿಗಿಂತ ಮಾನುಷ ಚಕ್ರವರ್ತಿಗಳ ಆನಂದ 100 ಪಟ್ಟು ಹೆಚ್ಚಾದದ್ದು ಅಂತ ನಾವು ಆ ಮಾತನ್ನು ತಿಳ್ಕೊಳ್ಬೇಕು. ಶತಂ ಮನುಷ್ಯ ಗಂಧರ್ವಾಣಾಂ ಆನಂದಾಹ, ಆ ಮನುಷ್ಯ ಗಂಧರ್ವರು ಅಂತ ಏನಿದ್ದಾರಲ್ಲ ಅವರ ಆನಂದಕ್ಕಿಂತ 100 ಪಟ್ಟು ಹೆಚ್ಚಾದ ಆನಂದ ಅದು ದೇವಗಂಧರ್ವರ ಆನಂದ. ಅದು ದೇವಗಂಧರ್ವರು ಮುಂದಿನ ಗುಂಪು. ಆ ದೇವಗಂಧರ್ವರ 100 ಆನಂದಗಳು ಪಿತೃಗಳ ಚಿರಲೋಕಲೋಕಾನಾಂ, ಚಿರಪಿತೃಗಳು ಅಂತೆಲ್ಲ ಹೀಗಿದ್ದಾರಲ್ಲ ಅವರ ಒಂದು ಆನಂದಕ್ಕೆ ಸಮಾನ. ಯಾಕೆಂದ್ರೆ ಅಷ್ಟವರು ಸಾಧನೆ ಮಾಡಿರ್ತಾರೆ. ಹರಿಕಥಾಮೃತ ಸಾರ ಮತ್ತು ಈ ಭಾಷ್ಯಗಳಲ್ಲಿ ಹರಿಕಥಾಮೃತ ಸಾರ ಅಂದರೆ ಅದು ಪ್ರತ್ಯೇಕವಾದದ್ದೇನಲ್ಲ. ಜಗನ್ನಾಥ ದಾಸರು ಅದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಬ್ರಹ್ಮಸೂತ್ರ ಭಾಷ್ಯ, 10 ಉಪನಿಷತ್ತುಗಳ ಭಾಷ್ಯ, ಗೀತಾ ಭಾಷ್ಯ ಮತ್ತು ಶ್ರೀಮನ್ ನ್ಯಾಯಸುಧ, ನ್ಯಾಯ ವಿವರಣ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಲ್ಲಿ ಆಚಾರ್ಯರು ಯಾವ ಪ್ರಮೇಯವನ್ನು ಸಂಗ್ರಹ ಮಾಡಿ ಹೇಳ್ತಾರಲ್ಲ ಅದೇ ಪ್ರಮೇಯವನ್ನೇ ಇವರು ವಿಸ್ತಾರವಾಗಿ ಹೇಳ್ತಾರಷ್ಟೆ, ಬಿತ್ತರಿಸಿ ಹೇಳಿದ್ದಷ್ಟೆ. ಎಲ್ಲ ಪ್ರಮಾಣವೂ ಕೂಡ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಅಲ್ಲಲ್ಲಿ ಹರಡಿ ಹೋಗಿದೆ. ಅದನ್ನು ಏಕತ್ರೀಕರಿಸಿ ಹರಿಕಥಾಮೃತ ಸಾರ. ಹೀಗಿದ್ದು ಆ ಚಿರಲೋಕ ಪಿತೃಗಳು ಅಂತ ಏನಿದ್ದಾರೆ ಅವರ ಆನಂದ. ಆ ಪಿತೃಗಳ 100 ಆನಂದ ಏನಿದೆ ಅದು ಆಜಾನದ ದೇವತೆಗಳ ಒಂದು ಆನಂದಕ್ಕೆ ಸಮಾನ. ಆಜಾನದ ದೇವತೆಗಳ 100 ಆನಂದಗಳು ಅದು ಕರ್ಮ ದೇವತೆಗಳು ಅಂತಿದ್ದಾರೆ. ಕರ್ಮದ ದೇವತೆಗಳು ತಮ್ಮ ಕರ್ಮದ ಮೂಲಕ ದೇವ ಪದವಿಯನ್ನು ಪಡೆದವರಂತವರು. ಅವರ ಬಲಿ ಮೊದಲಾದವರು, ಬಲಿಚಕ್ರವರ್ತಿ ಮೊದಲಾದವರು ಅವರ ಒಂದು ಆನಂದಕ್ಕೆ ಸಮಾನ. ಆ ಕರ್ಮದ ದೇವತೆಗಳ 100 ಆನಂದಗಳೇನಿವೆ ಅವು ದೇವತೆಗಳ ಒಂದು ಆನಂದ. ಏಕೋ ದೇವಾನಾಂ ಆನಂದ. ದೇವತೆಗಳು ಅಂತ ಏನಿದ್ದಾರೆ ಅವರ ತಾರತಮ್ಯ ಈಗ ಪ್ರಾರಂಭ ಆಗಿದೆ. ಇಲ್ಲಿ ತನಕ ಬಂದದ್ದೆಲ್ಲ ದೇವತೆಗಳಿಗಿಂತ ಕೆಳಗಿನವರು ಇವರು. ಶತಂ ದೇವಾನಾಂ ಆನಂದ ಏಕ ಇಂದ್ರಸ್ಯಾನಂದ. ಈ ದೇವತೆಗಳ 100 ಆನಂದಗಳೇನಿವೆ ಅವು ಇಂದ್ರನ ಒಂದು ಆನಂದಕ್ಕೆ ಸಮಾನ ಅಂತ ಹೇಳ್ತಾರೆ. ದೇವತೆಗಳ 100 ಆನಂದಗಳು ಇಂದ್ರನ ಒಂದು ಆನಂದಕ್ಕೆ ಸಮಾನ ಅಂದರೆ ನಾವು ಸಹಜವಾಗಿ ಅರ್ಥ ಸ್ವೀಕಾರ ಮಾಡಿಬಿಡ್ತೇವೆ. ದೇವತೆಗಳಿಗೆ ಅಧಿಪತಿ ದೇವೇಂದ್ರ ಆದ್ದರಿಂದ ಇಲ್ಲಿ ಇಂದ್ರ ಅಂದರೆ ದೇವೇಂದ್ರ ಅಂತ ಅರ್ಥ ಮಾಡಿಬಿಡ್ತೀವಿ. ಆದರೆ ದೇವೇಂದ್ರ ಅಂತ ಅರ್ಥ ಮಾಡಬಾರ್ದು. ಯಾಕೆಂದ್ರೆ ಇಲ್ಲಿ ದಕ್ಷ ಪ್ರಜಾಪತಿ ಅಂತ ಅರ್ಥ ಮಾಡ್ಬೇಕು ಅದಕ್ಕೆ ಅಂತ ಅರ್ಥ ಹೇಳ್ತಾರೆ. ಅದಕ್ಕೆ ಯಾಕೆ ಅರ್ಥ ಹಾಗೆ ಮಾಡಬೇಕು ಅಂದರೆ ಪ್ರಖ್ಯಾತ ಅರ್ಥವನ್ನು ಹೊಂದಿಸ್ಲಿಕ್ಕಾಗಿ ಅರ್ಥ ಹಾಗೆ ಮಾಡಬೇಕು. ಇಲ್ಲಿ ಇಂದ್ರ ಅಂತ ಅರ್ಥ ಮಾಡಿದರೆ ಅವನ ಅದಕ್ಕಿಂತ ಮುಂದೆ ಬರುವಂಥ ಮತ್ತೊಂದಿದೆ. ಆ ಇಂದ್ರನ ಆನಂದಗಳು ಬೃಹಸ್ಪತಿಯ 100 ಆನಂದಗಳಿಗೆ ಸಮಾನ ಅಂತ ಮಾತಿದೆ. ಈ ಮಾತು ತಪ್ಪಾದಿತ್ತು. ಯಾಕೆಂದ್ರೆ ಬೃಹಸ್ಪತಿ ದೇವತೆಗಳ ಗುರುವಾದರೂ ಕೂಡ ಇಂದ್ರನಿಗಿಂತ ಕೆಳಗಿನವನು. ಹಾಗಾಗಿ ದೇವೇಂದ್ರನಾದಂಥ ಈ ಇಂದ್ರ ಏನಿದ್ದಾನೆ, ಪುರಂದರ ಅನ್ನುವ ಇಂದ್ರ, ಇವನ ಆನಂದಕ್ಕಿಂತ ಬೃಹಸ್ಪತಿ ಆನಂದ ಹೆಚ್ಚಿಂದು ಅಂತ ಹೇಳಿಬಿಟ್ರೆ ಪ್ರಖ್ಯಾತ ಅದು ಭಂಗ. ಅದಕ್ಕಾಗಿ ಇಲ್ಲಿ ಇಂದ್ರ ಅಂತಂದ್ರೆ ದೇವೇಂದ್ರ ಅಂತ ಅರ್ಥ ಮಾಡಬಾರ್ದು, ಇಂದ್ರ ಅಂದ್ರೆ ದಕ್ಷ ಪ್ರಜಾಪತಿ ಅಂತ ಅರ್ಥ ಮಾಡಬೇಕು ಅಂತ ಅದರ ಅರ್ಥ ವಿವರಣೆ ಮಾಡ್ತಾರೆ. ಯಾಕೆಂದ್ರೆ ಅವನಿಗೆ ದಕ್ಷ ಪ್ರಜಾಪತಿ ಅಂತ ಅರ್ಥ ಮಾಡಲಿಕ್ಕೆ ಹೀಗೊಂದು ಕಾರಣ ಇದೆ. ಅವನು ಈ ತನ್ನ 27 ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದಲ್ಲ, ಎಲ್ಲರಲ್ಲೂ ಸಮಾನವಾಗಿ ನಡ್ಕೊ ಅಂತ ಹೇಳಿದ್ನಲ್ಲ ಚಂದ್ರನಿಗೆ. ಆಗ ಹಾಗೆ ಮಾಡಲಿಲ್ಲ ಚಂದ್ರ, ರೋಹಿಣಿಯಲ್ಲಿ ಹೆಚ್ಚು ಪ್ರೀತಿ ತೋರಿಸಿದ. ಹಾಗಾಗಿ ಕ್ರುದ್ಧನಾಗಿ ಚಂದ್ರನ ಕಲೆಗಳೆಲ್ಲ ಕ್ಷಯ ಆಗಲಿ ಅಂತ ಆತ ಶಾಪ ಕೊಟ್ಟುಬಿಟ್ಟ. ಅದಕ್ಕಾಗಿ ಇಂದುಂ ರಾರಾಯತ್ ಇತಿ ಇಂದ್ರ, ಚಂದ್ರನನ್ನ ಕ್ಷೀಣನನ್ನಾಗಿ ಮಾಡಿದವನು ಅನ್ನೋ ಕಾರಣಕ್ಕಾಗಿ ದಕ್ಷ ಪ್ರಜಾಪತಿಯ ಇಂದ್ರ. ಹೀಗೆ
ದೇವತೆಗಳ 100 ಆನಂದಕ್ಕೆ ಸಮಾನವಾದ್ದು ದಕ್ಷ ಪ್ರಜಾಪತಿಯ ಇಂದ್ರ, ಅವನ 100 ಆನಂದಕ್ಕೆ ಸಮಾನವಾದ್ದು ದೇವೇಂದ್ರನ ಇಂದ್ರ ಅಂತ ಹೀಗೆ ಅದನ್ನ ಅರ್ಥ ಮಾಡಬೇಕು. ತೇಷತಂ ಇಂದ್ರಸ್ಯ ಆನಂದ ಸಯೇಕೋ ಬೃಹಸ್ಪತಿಯರ ಆನಂದ. ಇಲ್ಲಿ ಬೃಹಸ್ಪತಿ ಅಂದ್ರೆ ದೇವತೆಗಳ ಗುರು ಬೃಹಸ್ಪತಿ ಅಲ್ಲ, ಇದು ಸ್ವಯಂ ದೇವೇಂದ್ರ. ತೇಷತಂ ಬೃಹಸ್ಪತಿಯರ ಆನಂದ ಸಯೇಕ ಪ್ರಜಾಪತಿಯರ ಆನಂದ. 100 ಆ ಇಂದ್ರನ ಆನಂದಗಳು, ಪುರಂದರನ 100 ಆನಂದಗಳೇನಿವೆ ಅವು ಪ್ರಜಾಪತಿಯ 1 ಆನಂದಕ್ಕೆ ಸಮಾನ. ಇಲ್ಲಿ ಪ್ರಜಾಪತಿ ಅಂದ್ರೆ ಗರುಡ ಶೇಷ ರುದ್ರರು. ಆ ಪ್ರಜಾಪತಿಯ 100 ಆನಂದಗಳು ಬ್ರಹ್ಮನ 1 ಆನಂದಕ್ಕೆ ಸಮಾನ. ಬ್ರಹ್ಮ ಚತುರ್ಮುಖ ಬ್ರಹ್ಮ ಮತ್ತು ವಾಯು ಅಂತ ಹೀಗೆ ಆ ಚತುರ್ಮುಖ ಬ್ರಹ್ಮ ವಾಯುವಿನಲ್ಲಿ ಅದು ನಿಂತು ಹೋಗಿದೆ. ನಡುವೆ ಇರುವಂಥ ಅವರವ್ರ ಪತ್ನಿಯರು ಇತ್ಯಾದಿಗಳ ಆನಂದ, ಅವರ ಶಕ್ತಿ ಏನಿದೆ ಅದೆಲ್ಲವೂ ಕೂಡ ಅಲ್ಲಿ ಗತಾರ್ಥ ಆಯಿತು, ಅದನ್ನು ವಿವರಣೆ ಮಾಡಿದಂತ ಆಯಿತು ಅನ್ನೋ ಕಾರಣಕ್ಕಾಗಿ ಅದನ್ನು ಉಪನಿಷತ್ತು ಪ್ರತ್ಯೇಕವಾಗಿ ಹೇಳಲಿಲ್ಲ. ಅದನ್ನ ಉಳಿದ ಸ್ಥಿತಿಗಳು ಪುರಾಣಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಹೊಂದಿಸಬೇಕು. ಬೃಹಶ್ಚಾಸು ಪ್ರತಿಷ್ಠ ಅಂತ ಸಮಾಸ ಮಾಡಬೇಕು. ಬೃಹಸ್ಪತಿ ಶಬ್ದವೂ ಕೂಡ ದೇವೇಂದ್ರನ ಹೇಳ್ತದೆ. ಸಾಮಾನ್ಯವಾಗಿ ಬೃಹಸ್ಪತಿ ಅಂದ್ರೆ ದೇವಗುರುವಾದ ಬೃಹಸ್ಪತಿ, ಇಲ್ಲಿ ಬೃಹಸ್ಪತಿ ಅಂದ್ರೆ ದೇವೇಂದ್ರನ ಇಟ್ಕೊಳ್ಳೋದೇನೆ. ಬೃಹಶ್ಚಾಸು ಪ್ರತಿಷ್ಠ, ದೊಡ್ಡ ಬೃಹನ್ ಅಂದ್ರೆ ದೊಡ್ಡವನು, ಪತಿ ಅಂದ್ರೆ ಒಡೆಯ, ದೊಡ್ಡ ಒಡೆಯ ಅನ್ನೋ ಕಾರಣಕ್ಕಾಗಿ ಬೃಹಸ್ಪತಿ ಅಂದ್ರೆ ಇಂದ್ರ ಅಂತ ಹೀಗಿಲ್ಲಿ ಅರ್ಥ ಮಾಡಬೇಕು. ಹೀಗೆ ಆ ಆನಂದ ತಾರತಮ್ಯ ಏನಿದೆ ಅದು ಸಂಸಾರಕ್ಕೆ ಸಂಬಂಧಪಟ್ಟಂತಹ ಆನಂದ ತಾರತಮ್ಯ ಅಲ್ಲ, ಅದು ಮುಕ್ತಿಗೆ ಸಂಬಂಧಪಟ್ಟಂತಹ ಆನಂದ ತಾರತಮ್ಯ ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಜ್ಞಾನ ಪಡ್ಕೊಂಡವನೇ ಏನಿರ್ತಾನೆ ಆತ ಮುಕ್ತಿಗೆ ಹೋಗಿ ಈ ರೀತಿಯಾದಂಥ ಒಂದು ಸಂಪೂರ್ಣವಾದಂಥ ಆನಂದವನ್ನು ಪಡ್ಕೊಳ್ತಾನೆ. ಅದಕ್ಕಾಗಿ ಮುಕ್ತಿಯಲ್ಲಿ ನಾವು ಪೂರ್ಣವಾಗಿರ್ತೇವೆ, ನಮ್ಮ ಗಡಿಗೆ ಏನಿದೆ ಗಡಿಗೆ ಪೂರ್ಣ ಆಗಿರ್ತದೆ. ಆದರೆ ನಮ್ಗಿಂತ ದೊಡ್ಡ ಗಡಿಗೆ ಅಲ್ಲಿ ಮತ್ತೊಂದಿದೆ, ಅದಕ್ಕಿಂತ ದೊಡ್ಡ ಗಡಿಗೆ ಮತ್ತೊಂದಿದೆ. ಎಲ್ಲರೂ ಅವರವರ ಗಡಿಗೆಯ ಮಟ್ಟಕ್ಕೆ, ಅವರವರ ಯೋಗ್ಯತೆ ಮಟ್ಟಕ್ಕೆ ಅವರವರು ಪೂರ್ಣರೇ, ಯಾರೂ ಅಲ್ಲಿ ಸಮಾನರಲ್ಲ. ಸಯಶ್ಚಾಯಂ ಪುರುಷ ಯಷ್ಟಾಸಾವಾದಿತ್ಯೇ ಸಯೇಕಃ ಅಂತ ಆ ಉಪನಿಷತ್ತು ಮತ್ತೊಂದು ಕಡೆ ಬ್ರಹ್ಮನನ್ನು ವರ್ಣನೆ ಮಾಡ್ತದೆ. ಅದು ತೈತರೀಯ ಉಪನಿಷತ್ತೆ. ಸಯಶ್ಚಾಯಂ ಪುರುಷೇ, ಪುರುಷ ಅನ್ನುವಂಥ ಒಂದು ಉಪಾಧಿ ಈ ಮನುಷ್ಯ ಇದ್ದಾನಲ್ಲ ಇವನಲ್ಲೂ ಬ್ರಹ್ಮ ಇದ್ದಾನೆ. ಆದಿತ್ಯನಲ್ಲೂ ಆತ ಇದ್ದಾನೆ. ಆದಿತ್ಯನಲ್ಲಿ ಮುಖ್ಯ ಪ್ರಾಣನನ್ನು ಕಂಡು ಆ ಮುಖ್ಯ ಪ್ರಾಣನಲ್ಲಿ ಭಗವಂತನನ್ನು ಕಾಣಬೇಕು, ಅದಕ್ಕೆ ಉದ್ಗೀತೋಪಾಸನೆ ಅಂತ ಕರೀತಾರೆ ಅಂತದು ಛಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತುಗಳು ವರ್ಣನೆ ಅದಲ್ಲ. ಸಯೇಕಃ, ಪುರುಷನಲ್ಲಿರುವಂಥ ಆದಿತ್ಯ, ಪುರುಷನಲ್ಲಿರುವಂಥ ಭಗವಂತ, ಆದಿತ್ಯನಲ್ಲಿರುವಂಥ ಭಗವಂತ, ಇವರಿಬ್ರು ಒಬ್ಬರೇ. ಸಯ ಏವಂಬಿತ, ಯಾರು ಈ ರಹಸ್ಯವನ್ನು ತಿಳ್ಕೊಂಡಿರ್ತಾರಲ್ಲ, ಅಸ್ಮಾಲ್ಲೋಕ ಪ್ರೇತ್ಯ, ಈ ಲೋಕವನ್ನು ದಾಟಿ ಆ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಆತ ಸುಖಿಯಾಗಿರ್ತಾನೆ ಅಂತ ಉಪನಿಷತ್ತಿನ ವರ್ಣನೆ ಅದು. ಸಯೇಕ ಇತಿ ಜ್ಞಾತಾರಂ ಪಾಪಂ ಪುಣ್ಯಂ ಕೃತಾರ್ಥತೆ, ಹಾಗೆ ತಿಳ್ಕೊಂಡವನಿಗೆ ಪಾಪವಿಲ್ಲ ಪುಣ್ಯವಿಲ್ಲ. ಪುಣ್ಯ ಇಲ್ಲ ಅಂದ್ರೆ ಆತನೇ ಸಾಧನಾನುಷ್ಠಾನ ಮಾಡಿರ್ತಾನೆ, ಆ ಸಾಧನಾನುಷ್ಠಾನ ಇದೆ. ಈ ಕಾಮ್ಯ ಪುಣ್ಯ ಇದು ಹೋಗಿಬಿಡ್ತದೆ. ಅದಕ್ಕೆ ಶುಭಾಶುಭ ಪರಿತ್ಯಾಗಿ ಅಂತ ಭಗವದ್ಗೀತಾನು ಕೂಡ ಅದನ್ನೇ ಹೇಳ್ತದೆ. ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಕೃತವೂ ಇಲ್ಲ, ಅಕೃತವೂ ಇಲ್ಲ. ಇದೆಲ್ಲವನ್ನು ದಾಟಿ ಆತ ಭಗವಂತರ ಸಮೀಪಕ್ಕೆ ಹೋಗ್ತಾನೆ. ಯದ್ಬ್ರಹ್ಮ ಮಹಿಮಾಪೇಕ್ಷ ತದ್ರಾಮೇತಿ ನ ಸಂಶಯ. ರಾಮ ಅನಿಸ್ಕೊಂಡಿರುವಂಥ ಭಗವಂತ ಏನಿದ್ದಾನೆ ಅವನನ್ನ ಜ್ಞಾನಿ ಆದವನು ತಲುಪ್ತಾನೆ ಅನ್ನುವಲ್ಲಿಗೆ ಆನಂದ ರಾಮಾಯಣ ಮನೋಹರ ಕಾಂಡದ 4ನೇ ಸರ್ಗದ 196ನೇ ಶ್ಲೋಕ ಮುಕ್ತಾಯ ಆಗಿದೆ. ಮತ್ತು ಅಲ್ಲಿಗೆ ಆ ತೈತರೀಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿಯೂ ಕೂಡ ಅಲ್ಲಿಗೆ ಮುಕ್ತಾಯಗೊಂಡಿದೆ. ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾವಿದ್ವಿಷಾವಹೈ ಓಂ ಶಾಂತಿ 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 ಅನ್ನೋಲ್ಲಿಗೆ ಬ್ರಹ್ಮಾನಂದವಲ್ಲಿ ಅಲ್ಲಿಗೆ ಸಮಾಪ್ತಗೊಂಡಿದೆ.